could change what you wanted. I wish that I could change what you wanted. I wish that I could change what you wanted. I wish that I could change what you wanted. I wish that I could change what you wanted. I wish that I could change what you wanted. Why we always looking for more? Why we always looking for more? Why we always looking for more? ಡಾಕ್ಟರ್ ಶಕೀಲ್ ಚಾರಿಟಬಲ್ ಟ್ರಸ್ಟ್ ಮತ್ತು ಬ್ಲಡ್ ಡೋನರ್ಸ್ ಅಸೋಸಿಯೇಷನ್ ವತಿಯಿಂದ ಏರ್ಪಡಿಸಲ್ಪಟ್ಟಂತಹ ಆ ರಕ್ತದಾನ ಶಿಬಿರದ ಪಾಲ್ಗೊಳ್ಳಲಿಕ್ಕೆ ನಮಗೆ ಅತ್ಯಂತ ಸಂತೋಷವಾಗ್ತಿದೆ. ಬಹುಶಃ ಡಾಕ್ಟರ್ ಶಕೀಲ್ ಚಾರಿಟಬಲ್ ಟ್ರಸ್ಟ್ ಈಗಾಗಲೇ ಬೇರೆ ಬೇರೆ ರೀತಿಯ ಸೇವೆ ಮಾಡಿಕೊಂಡು ಇವತ್ತು ಆರೋಗ್ಯ ಸಂಬಂಧಪಟ್ಟಂತೆ ಇವತ್ತು ಬ್ಲಡ್ ಕ್ಯಾಂಪನ್ನು ಹಮ್ಮಿಕೊಂಡಿದ್ದಾರೆ. ಬ್ಲಡ್ ಡೋನರ್ಸ್ನವರ ಸಹಯೋಗದೊಂದಿಗೆ ಬ್ಲಡ್ ಡೋನರ್ಸ್ ಈಗಾಗಲೇ ರಾಜ್ಯ ಮಟ್ಟದಲ್ಲಿ ತನ್ನದಾದ ಹೆಸರನ್ನು ಬ್ಲಡ್ ಕ್ಯಾಂಪ್ ಸಂಬಂಧ ಪ್ರೇರಣೆ ಕೊಡುವಂಥದ್ದು, ಜಾಗೃತಿ ಮೂಡಿಸುವಂಥ ಕ್ಯಾಂಪ್ ನಡೆಸುವಂಥ ಕಾರ್ಯಕ್ರಮ ಮಾಡುವ ಮೂಲಕ ಇವತ್ತು ಡಾಕ್ಟರ್ ಶಕೀಲ್ ಚಾರಿಟಬಲ್ ಟ್ರಸ್ಟ್ ಮತ್ತು ಬ್ಲಡ್ ಡೋನರ್ಸ್ ಅಸೋಸಿಯೇಷನ್ ಜೊತೆಯಾಗಿ ಈ ಕಾರ್ಯಕ್ರಮ ಮುಖಾಂತರ ಮುಂದಿನ ದಿನಗಳಲ್ಲಿ ಭಾಳಷ್ಟು ಜನರಿಗೆ ಪ್ರಯೋಜನ ಕೆಲಸ ಆದ ಸಂದರ್ಭದಲ್ಲಿ ಇದರ ಮುಖ್ಯಸ್ಥರಾದ ಶಕೀಲ್ ಅವರಿಗೂ ಬ್ಲಡ್ ಡೋನರ್ಸ್ ಮುಖ್ಯಸ್ಥರಿಗೂ ನನ್ನ ವಿಶೇಷ ಅಭಿನಂದನೆ ಶುಭಾಶಯ ಸಲ್ಲಿಸ್ತೇನೆ. ಹೆಚ್ಚು ವಿದ್ಯಾರ್ಥಿನಿಯರು ಮತ್ತು ಯುವಕರು ಈ ಬ್ಲಡ್ನ ಡೊನೇಷನಲ್ಲಿ ಭಾಗಿಯಾಗಲಿ, ಮುಂದಿನ ದಿನ ಅವರು ದೊಡ್ಡ ಮಟ್ಟದ ಪ್ರೇರಣೆ ಆಗಲಿ, ಎಲ್ಲೇ ದೊಡ್ಡ ಮಟ್ಟದ ಸಹಕಾರವನ್ನು ಹೇಳಿಕೊಳ್ತಾ ಎಲ್ಲ ನಾನು ಶುಭಾಶಯ ಸಲ್ಲಿಸ್ತೇನೆ. ಎಲ್ಲ ನನ್ನ ಸಹೋದರ ಸಹೋದರಿಗೆ ನನ್ನ ಪ್ರೀತಿಯ ನಮಸ್ಕಾರಗಳು. ರಕ್ತದಾನ ಒಬ್ಬ ಒಂದು ಬದುಕಿಗೆ ಒಂದು ಜೀವದಾನ ಕೊಡುವಂಥದ್ದು. ಅದು ಯಾವುದೇ ಜಾತಿ ಧರ್ಮ ಬೆದಲದೆ ಎಲ್ಲರೂ ಸೇರಿ ಅದೇ ಕಾಕಿ ಒಂದೇ ಕಲರ್ ಇರೋದು. ಆ ಒಂದು ಸೌಹಾರ್ದಯುತವಾಗಿ ನಡೆಯುವಂಥ ಒಂದು ಕಾರ್ಯಕ್ರಮ, ಒಬ್ಬನ ಜೀವವನ್ನು ಉಳಿಸುವ ಬದುಕನ್ನು ಉಳಿಸುವಂತಹ ಒಂದು ಕಾರ್ಯಕ್ರಮ. ಇಂದಿನ ಯುವಕರು ಇದಕ್ಕೆ ಮತ್ತಷ್ಟು ಒತ್ತು ಕೊಟ್ಟು ಈ ಸಂಸ್ಥೆ ಇನ್ನು ಮುಂದೆನೂ ನಿರಂತರವಾಗಿ ಈ ಒಂದು ಉದ್ದೇಶದಿಂದ ಒಳ್ಳೆಯ ಉದ್ದೇಶದಿಂದ ಮುಂದೆ ಸಾಧಿ ಹೋಗಲಿ ಎಂದು ಹೇಳಿ ನಾನು ನನ್ನ 2 ಶುಭಗಳನ್ನು ಹೇಳ್ತಾ ಉತ್ತಮ ಕಾರ್ಯಕ್ಕಾಗಿ ನನ್ನಿಂದ ಇದರ ಬಗ್ಗೆ ಇಂದು ಏನಾದರೂ ಸಹಾಯದಲ್ಲಿ ಇಂಥ ಒಂದು ಅವಶ್ಯಕತೆ ನಾನು ಸದಾ ಸಿದ್ಧನೇ ಅಂತ ಹೇಳಿಕೊಂಡು ಮುಂದೇನೂ ಭಾಳ ಒಂದು ಉತ್ತಮ ಕಾರ್ಯಕ್ರಮ ತಾವು ಮುಂದೆ ಹೇಳಿ ನಾನು 2 ಮಾತುಗಳು ಮುಗಿಸ್ತೇನೆ. ಡಾಕ್ಟರ್ ಶಕೀಲ್ರವರು ಈ ಒಂದು ಕಾರ್ಯಕ್ರಮವನ್ನು ಏರ್ಪಡಿಸಿದ್ದಾರೆ. ನನಗೆ ಈಗ ಅವರ ಬಗ್ಗೆ ಅವರು ಹೇಳ್ತಾ ಇದ್ದರು, ಸುಮಾರು ಈ ಕೋವಿಡ್ ಟೈಮಲ್ಲಿ ಕೂಡ ಭಾಳಷ್ಟು ಮಕ್ಕಳಿಗೆ ತನ್ನ ಈ ದಿನ ಸಾಮಗ್ರಿಗಳನ್ನು ನೀಡುವಂತಹ ಮತ್ತು ಈ ಬ್ಲಡ್ ಕ್ಯಾಂಪ್ಗಿಂತ ಅನೇಕ ಸಾಮಾಜಿಕ ಕಾರ್ಯಕ್ರಮ ಮಾಡಿ ಈ ಒಂದು ಸಮಾಜಕ್ಕೆ ಒಳ್ಳೆಯ ಉತ್ತಮ ಸಂದೇಶವನ್ನು ನೀಡುವಂತಹ ಉತ್ತಮ ಬಾಂಧವ್ಯವಂತಿರುವಂಥ ಒಂದು ವ್ಯಕ್ತಿಗೆ ಅವರಿಗೆ ಭಾಳ ಒಂದು ನಾನು ತುಂಬ ಹೃದಯದ ಸ್ವಾಗತಗಳನ್ನು ಹೇಳಿ ಮುಂದೆನೂ ಈ ಇಂಥ ಕಾರ್ಯಕ್ರಮದಲ್ಲಿ ನಾವು ಭಾಗಿಯಾಗಬೇಕು ಅಂತ ಹೇಳಿ ಸದಾ ನಿಮ್ಮ ದೇವರು ನಿಮಗೆ ಆರೋಗ್ಯ ಆಯುಷ್ಯ ಇನ್ನಷ್ಟು ನೀಡಲಿ, ತಮ್ಮೊಂದಿಗೆ ಕೆಲಸ ಮಾಡುವ ಎಲ್ಲ ಯುವಕರಿಗೂ ಒಂದು ಉತ್ಸಾಹಪೂರ್ವಕವಾಗಿ ಒಳ್ಳೆ ಆರೋಗ್ಯ ಭಗವಂತ ನೀಡಲಿ ಅಂತ ಹೇಳಿ ನಾನು ಇನ್ನೊಮ್ಮೆ ದೇವರಲ್ಲಿ ಪ್ರಾರ್ಥಿಸಿ ನಿಮ್ಮ ಈ ಒಂದು ಉತ್ತಮ ಕಾರ್ಯಗಳಿಗೆ ನಿಮ್ಮ ಖಂಡಿತವಾಗಿ ಮಿಸ್ತೇನೆ. ಮುಂದೆ ಇದೇ ಥರ ಒಂದು ಒಳ್ಳೆ ಕಾರ್ಯಕ್ರಮ ಮಾಡಿ ಇವರು ಕರ್ನಾಟಕದಲ್ಲಿ ಯಾವುದು ನಮ್ಮ ರಾಜ್ಯೋತ್ಸವ ಪ್ರಶಸ್ತಿ ಕೂಡ ಇವರನ್ನು ರೆಕಮೆಂಡ್ ಮಾಡಿಕೊಂಡು ಕಳಿಸಬೇಕು ಅಂತ ನಾನು ನಿಂತಿದ್ದೇನೆ. ಚಾರಿಟಬಲ್ ಟ್ರಸ್ಟ್ ವತಿಯಿಂದ ರಕ್ತದಾನ ಶಿಬಿರ ಹಮ್ಮಿಕೊಂಡಿದ್ದಾರೆ. ಈ ಕಾರ್ಯಕ್ರಮಕ್ಕೆ ಯಶಸ್ಸು ಸಿಗಲಿ ಅಂತ ನಾನು ಆಶಿಸ್ತಾ, ಈ ಒಂದು ಚಾರಿಟಬಲ್ ಟ್ರಸ್ಟ್ ಏನು ಶಕೀಲ್ ಅವರು ನಡೆಸ್ಕೊಂಡು ಬರ್ತಿದ್ದಾರೆ, ಬಂಧು ಭಗಿನಿಯರಿಗೆ ಏನು ಇವರಿಗೆ ಏನಾದರೂ ಸಮಸ್ಯೆ ಇದ್ದರೆ ಅವರಿಗೆ ಸಹಾಯ ಮಾಡ್ತಾ, ಅಥವಾ ಇನ್ನಿತರ ಸಂಘ ಸಂಸ್ಥೆಗಳು ಅಥವಾ ಇನ್ನು ಸರ್ಕಾರಿ ಸಂಸ್ಥೆಗಳಿಗೆ ಡೊನೇಟ್ ಮಾಡ್ತಾ, ಬೇರೆ ಬೇರೆ ಒಂದು ಕ್ಷೇತ್ರದಲ್ಲಿ ಅವರ ಕೊಡುಗೆಯನ್ನು ನೀಡ್ತಾ ಬಂದಿದ್ದಾರೆ. ಇವತ್ತು ನಾವು ಅನ್ನದಾನ ಮಹಾದಾನ ಅಂತ ಹೇಳ್ತೇವೆ. ಅನ್ನದಾನ ಅಂತ ಹೇಳಿದರೆ ನಾವು ಅನ್ನವನ್ನು ಏನು ನಾವು ದುಡಿದರಲ್ಲಿ ಒಂದು ಪಾಲನೆ ಕೊಡ್ತೇವೆ, ಆದರೆ ರಕ್ತದಾನ ಅದಕ್ಕಿಂತ ಶ್ರೇಷ್ಠವಾದದ್ದು. ಯಾಕೆ ನಮ್ಮ ದೇಹದಿಂದ ಇರುವಂಥ ಒಂದು ನಾವು ದಾನವನ್ನು ಮಾಡುವಂಥದ್ದು. ಆ ಒಂದು ಕಾರ್ಯಕ್ರಮ
ಎಲ್ಲರೂ ಈ ಒಂದು ಕಾರ್ಯಕ್ರಮ ಯಶಸ್ಸು ಸಿಗಲಿಕ್ಕೆ ಎಲ್ಲರೂ ಪ್ರಯತ್ನ ಪಡಬೇಕು, ಆಶಿಸಬೇಕು ಅಂತ ಹೇಳ್ತಾ ಈ ಒಂದು ನನಗೆ ಈ ಒಂದು ವೇದಿಕೆಯಲ್ಲಿ ಮಾತನಾಡಲಿಕ್ಕೆ ಹಾಗೂ ಒಂದು ಸನ್ಮಾನವನ್ನು ಮಾಡಿದರೆ ಒಂದು ಗೌರವ ಸಲ್ಲಿಸಿದ್ದಾರೆ ಡಾಕ್ಟರ್ ಅಬ್ದುಲ್ ಶಕೀಲ್ ಅವರು. ಅವರಿಗೂ ಅವರ ಸಂಬಂಧಿಸಿದ ಎಲ್ಲ ಕಾರ್ಯಕರ್ತರಿಗೂ ಎಲ್ಲರಿಗೂ ನಾನು ಧನ್ಯವಾದಗಳು. ನಮಸ್ಕಾರ. ಮೊದಲಿಗೆ ಇವತ್ತು ಡಾಕ್ಟರ್ ಅಬ್ದುಲ್ ಶಕೀಲ್ ಚಾರಿಟೇಬಲ್ ಟ್ರಸ್ಟ್ ಅವರಿಗೆ ನಾನು ಅಭಿನಂದನೆಗಳನ್ನು ಹೇಳ್ತಾ ಬಯಸಿದ್ದೇನೆ. ಯಾಕೆಂದರೆ ಒಬ್ಬ ವ್ಯಕ್ತಿಯ ಜೀವವನ್ನು ಉಳಿಸುವಂಥ ಶಕ್ತಿ ನಮ್ಮಲ್ಲಿಲ್ಲ. ಸಾಧಾರಣವಾಗಿ ಇದೆಲ್ಲ ಕೆಲಸ ಎಲ್ಲ ವೈದ್ಯರು ಮಾಡ್ತಾರೆ. ಬಟ್ ವೈದ್ಯರಿಗೆ ಅಗತ್ಯ ಸಮಯದಲ್ಲಿ ಈ ಬ್ಲಡ್ ನಾವು ನೋಡ್ತಾ ಇದ್ದೇವೆ. ಎಷ್ಟೋ ಜನ ಈ ಅಪಘಾತ ಸಮಯದಲ್ಲೆಲ್ಲ ರಕ್ತ ಹೆಚ್ಚಿಗೆ ಸ್ರಾವವಾಗಿ ಡೆತ್ ಆದದ್ದನ್ನು ತುಂಬ ಕಡೆ ನೋಡಿದ್ದೇವೆ. ಹಾಗಾಗಿ ಅಂಥ ಸಮಯದಲ್ಲಿ ಅಗತ್ಯ ಬಿದ್ದಾಗ ಯಾವುದೇ ಧರ್ಮ ಭೇದವಿಲ್ಲದ, ನಾನು ಮುಖ್ಯವಾಗಿ ಹೇಳೋದೇ, ಯಾವುದೇ ಧರ್ಮ ಭೇದವಿಲ್ಲದ ಈ ರಕ್ತವನ್ನು ನಾವು ಕೊಟ್ಟಲ್ಲಿ ಒಬ್ಬ ಜೀವಿಯ ಪ್ರಾಣ ಉಳಿಸಲಿಕ್ಕೆ ಅನುಕೂಲ ಆಗ್ತದೆ. ಹಾಗಾಗಿ ಇನ್ನೊಮ್ಮೆ ಡಾಕ್ಟರ್ ಅಬ್ದುಲ್ ಶಕೀಲ್ ಚಾರಿಟೇಬಲ್ ಟ್ರಸ್ಟ್ನ ಎಲ್ಲ ಅಧ್ಯಕ್ಷ ಹಾಗೂ ಸದಸ್ಯರಿಗೆ ವಂದನೆಗಳು ಅರ್ಪಿಸ್ತಾ, ಇನ್ನು ಮುಂದಕ್ಕೆ ಇದೇ ರೀತಿಯ ಕಾರ್ಯಕ್ರಮಗಳನ್ನು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಮಾಡುವಂತೆ ಆ ದೇವರು ಶಕ್ತಿ ಕೊಡಲಿ ಅಂತ ಹೇಳ್ತಾ ನನ್ನೆರಡು ಮಾತನ್ನು ಮುಗಿಸಿದ್ದೇನೆ. ಕಾರ್ಯಕ್ರಮವನ್ನು ಆಯೋಜಿಸಿದಂಥ ನಮ್ಮ ನೆಚ್ಚಿನ ಮಿತ್ರರಾದ ದೇರ್ಲಕಟ್ಟೆಯ ಡಾಕ್ಟರ್ ಅಬ್ದುಲ್ ಶಕೀಲ್ ಹಾಗೂ ಅವರ ತಂಡದ ಎಲ್ಲ ಸದಸ್ಯರಿಗೂ ನಮ್ಮ ಕೊಣಾಜೆ ಪೊಲೀಸ್ ಠಾಣೆಯ ವತಿಯಿಂದ ವಂದನೆಗಳನ್ನು ಅರ್ಪಿಸ್ತಿದ್ದೇನೆ. ಬಹಳ ಉತ್ತಮವಾದ ಕಾರ್ಯಕ್ರಮವನ್ನು ತಾವು ಈ ನಮ್ಮ ಜನನಿಬಿಡವಾದಂಥ ದೇರ್ಲಕಟ್ಟೆ ಪ್ರದೇಶದಲ್ಲಿ ಮಾಡಿದ್ದೀರಾ. ಅನೇಕ ಈ ಕೆಲವು ಎಲ್ಲ ನಾವು ಹೇಳ್ತೇವೆ ವಿದ್ಯಾದಾನ, ಆಮೇಲೆ ಬೇರೆ ಬೇರೆ ವಸ್ತ್ರದಾನ, ಹಾಗೆ ಎಲ್ಲ ಅದೇ ರೀತಿ ಅದರಲ್ಲೂ ಒಂದು ಉತ್ತಮ ಕಾರ್ಯ ನಮ್ಮ ಮಾನ್ಯ ಪೊಲೀಸ್ ನಿರೀಕ್ಷಕರು ಹೇಳಿದಾಗೆ ಒಂದು ಜೀವಿಯ ಅಥವಾ ಒಂದು ಮನುಷ್ಯನ ಜೀವ ಉಳಿಸಲಿಕ್ಕೆ ಅಗತ್ಯವಾದಂಥ ಈ ಒಂದು ಮಹತ್ ಕಾರ್ಯವನ್ನು ಮಾಡಿದ್ದೀರಾ. ಮುಂದೆಯೂ ಕೂಡ ಡಾಕ್ಟರ್ ಶಕೀಲ್ ಮತ್ತು ಅವರ ತಂಡದ ಎಲ್ಲ ಸದಸ್ಯರು ಸಮಾಜಮುಖಿ ಚಿಂತನೆಯನ್ನು ಮಾಡಿಕೊಳ್ಳುತ್ತಾ ಸಮಾಜಮುಖಿ ಕೆಲಸಗಳನ್ನು ಮಾಡಿ ಎಲ್ಲರ ಪ್ರೀತಿ ಪಾತ್ರರಾಗಿ ಅಂತೇಳಿ ನಿಮಗೆ ಶುಭ ಹಾರೈಸ್ತೇನೆ. ಅವಕಾಶಕ್ಕಾಗಿ ವಂದನೆಗಳು. ಶಕೀಲ್ರವರ ನೇತೃತ್ವದ ಟ್ರಸ್ಟಿನಿಂದ ಇವತ್ತು ರಕ್ತದಾನ ಶಿಬಿರವನ್ನು ಏರ್ಪಡಿಸಿದ್ದಾರೆ. ಶಕೀಲ್ ಟ್ರಸ್ಟ್ನ ವತಿಯಿಂದ ಅನೇಕ ಸಾಮಾಜಿಕ ಕೆಲಸಗಳನ್ನು ಮಾಡುತ್ತಿದ್ದು, ಕೊರೋನಾ ಮಹಾಮಾರಿ ಅಂತ ಸಂದರ್ಭದಲ್ಲಿ ಭಾಳಷ್ಟು ಜನರಿಗೆ ಸಹಾಯ ಹಸ್ತವನ್ನು ನೀಡಿದಂಥ ಶಕೀಲ್ ಟ್ರಸ್ಟ್ನವರು ಇನ್ನಿತರ ಅನೇಕ ಕಾರ್ಯಕ್ರಮಗಳನ್ನು ಹಾಕಿಕೊಂಡು ಇವತ್ತು ಈ ರಕ್ತದಾನ ಶಿಬಿರವನ್ನು ಮಾಡ್ತಾ ಇದ್ದಾರೆ. ಈ ರಕ್ತದಾನ ಶಿಬಿರಕ್ಕೆ ಅವರೊಂದಿಗೆ ಜೋಡಿಸಿದಂಥ ಎಲ್ಲ ಕಾರ್ಯಕರ್ತರಿಗೆ ಮತ್ತು ಶಕೀಲ್ ಟ್ರಸ್ಟ್ನ ಎಲ್ಲ ಪದಾಧಿಕಾರಿಗಳಿಗೆ ಅಭಿನಂದನೆಯನ್ನು ಸಲ್ಲಿಸಿ ಶುಭಾಶಯನ್ನು ನೋಡುತ್ತಾ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಕಾರ್ಯಕ್ರಮ ಮುಖಾಂತರ ಸಮಾಜ ಸೇವೆ ಮಾಡುವಂಥ ಅವಕಾಶ ಭಗವಂತನವರಿಗೆ ನೀಡಲಿ ಅಂತ ಈ ಸಮಯದಲ್ಲಿ ಹಾರೈಸ್ತಾ ಇದ್ದೇನೆ. ಡಾಕ್ಟರ್ ಅಬ್ದುಲ್ ಶಕೀಲ್ ಮತ್ತು ಬ್ಲಡ್ ಡೋನರ್ಸ್ ಮಂಗಳೂರು ಜಂಟಿ ಆಶ್ರಯದಲ್ಲಿ ಇವತ್ತು ಇಲ್ಲಿ ಬ್ಲಡ್ ಕ್ಯಾಂಪನ್ನು ವ್ಯವಸ್ಥೆಗೊಳಿಸಿದ್ದಾರೆ. ಈ ಒಂದು ಬ್ಲಡ್ ಕ್ಯಾಂಪ್ ವ್ಯವಸ್ಥೆಗೊಳಿಸಲು ಮಹತ್ವ ಒಂದು ನಮ್ಮ ಅದರ ನೇತೃತ್ವವನ್ನು ವಹಿಸಿದ ಡಾಕ್ಟರ್ ಅಬ್ದುಲ್ ಶಕೀಲ್ರವರಿಗೆ ನಾನು ಪ್ರಥಮವಾಗಿ ಕೃತಜ್ಞತೆಯನ್ನು ಅರ್ಪಿಸ್ತಾ ಇದ್ದೇನೆ. ಡಾಕ್ಟರ್ ಅಬ್ದುಲ್ ಶಕೀಲ್ರವರು ಈಗಾಗಲೇ ರಾಜಕೀಯವಾಗಿಯೂ ಮತ್ತು ಸಾಮಾಜಿಕವಾಗಿಯೂ ಬಹಳಷ್ಟು ಕೆಲಸ ಕಾರ್ಯ ಮಾಡುವಂತಹ ಓರ್ವ ವ್ಯಕ್ತಿ. ಇವರು ಇವತ್ತು ಈ ಒಂದು ಬ್ಲಡ್ ಕ್ಯಾಂಪನ್ನು ಹಮ್ಮಿಕೊಂಡು ಈ ಬ್ಲಡ್ ಕ್ಯಾಂಪಿನ ಆ ಒಂದು ಏನೋ ಒಂದು ಸಮಾಜಮುಖಿಯಾಗಿ ಕೆಲಸ ಮಾಡಲಿಕ್ಕೆ ಅವರು ಹೊರಟಿದ್ದಾರೆ, ಅದು ಬಹಳಷ್ಟು ಸಕ್ಸಸ್ ಆಗಲಿ ಅಂತ ನಾನು ಹಾರೈಸ್ತಾ ಇದ್ದೇನೆ. ಮತ್ತು ಮುಂದಿನ ದಿನಗಳಲ್ಲೂ ಕೂಡ ಇಂತಹ ಕಾರ್ಯಕ್ರಮಗಳನ್ನು ಕೂಡ ಅವರು ಜಿಲ್ಲೆಯಾದ್ಯಂತ ಹಮ್ಮಿಕೊಳ್ಬೇಕು ಅಂತ ನಾನು ಕೇಳಿಕೊಳ್ತಾ ಇದ್ದೇನೆ. ಡಾಕ್ಟರ್ ಅಬ್ದುಲ್ ಶಕೀಲ್ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ಇವತ್ತು ಮತ್ತು ಬ್ಲಡ್ ಡೋನರ್ಸ್ ಮಂಗಳೂರು ಇದರ ವತಿಯಿಂದ ದೇರ್ಲಕಟ್ಟೆಯ BCC ಹಾಲ್ನಲ್ಲಿ ಬೃಹತ್ತಾಗಿರ್ತಕ್ಕಂಥ ಒಂದು ರಕ್ತದಾನ ಶಿಬಿರವನ್ನು ಏರ್ಪಡಿಸಿದ್ದಾರೆ. ಈ ಒಂದು ಶಿಬಿರದಲ್ಲಿ ಅನೇಕ ಜನರು ಬಂದು ಇವತ್ತು ರಕ್ತದಾನಿಗಳು ಬಂದು ರಕ್ತವನ್ನು ಕೊಡ್ತಾ ಇದ್ದಾರೆ. ಡಾಕ್ಟರ್ ಅಬ್ದುಲ್ ಶಕೀಲ್ ಅಂದರೆ ಈ ಒಂದು ಪ್ರದೇಶದಲ್ಲಿ ಹಲವಾರು ಸಾಮಾಜಿಕ ಕಾರ್ಯಕ್ರಮವನ್ನು ಮಾಡ್ತಾ ಬಂದಿದ್ದಾರೆ. ಕಳೆದ 2-3 ವರ್ಷಗಳಿಂದ ನಮ್ಮ ಲಾಕ್ಡೌನ್ ಸಮಯದಲ್ಲಿ ಅನೇಕ ಜನರ ಕಣ್ಣೀರು ಒರೆಸ್ತಕ್ಕಂಥ ಕೆಲಸವನ್ನು ಕೂಡ ಡಾಕ್ಟರ್ ಅಬ್ದುಲ್ ಶಕೀಲ್ರವರು ಮಾಡಿದ್ದಾರೆ. ನಾನು ಕೂಡ ಅವರನ್ನು ಕೆಲವೊಂದು ವಿಚಾರದಲ್ಲಿ ಸಂಪರ್ಕಿಸಿದಾಗ ಅನೇಕ ಆ ಸಮಸ್ಯೆಗೆ ಅವರು ಸ್ಪಂದಿಸ್ತಕ್ಕಂಥ ಕೆಲಸವನ್ನು ಕೂಡ ಮಾಡಿದ್ದಾರೆ.
ಈ ನಿಟ್ಟಿನಲ್ಲಿ ಇವತ್ತು ರಕ್ತದಾನ ಅಂದರೆ ದಾನದಲ್ಲಿ ಅತ್ಯುತ್ತ ಒಂದು ದಾನವಾಗಿದೆ ರಕ್ತದಾನ. ಈ ರಕ್ತದಾನವನ್ನು ಮಾಡುವ ಮುಖಾಂತರ ಸಮಾಜಕ್ಕೆ ಮಾದರಿಯಾಗಿ ಒಂದು ಸಂಸ್ಥೆಯನ್ನು ಮಾಡಿದ್ದಾರೆ. ಅವರಿಗೆ ನಾನು ಈ ಸಂದರ್ಭದಲ್ಲಿ ವಿಶೇಷವಾಗಿರ್ತಕ್ಕಂಥ ಶುಭವನ್ನು ಹಾರೈಸ್ತಾ ಇದ್ದೇನೆ. ಡಾಕ್ಟರ್ ಅಬ್ದುಲ್ ಶಕೀಲ್ ಚಾರಿಟಬಲ್ ಟ್ರಸ್ಟ್ ಮತ್ತು ಬ್ಲಡ್ ಡೋನರ್ಸ್ ಮಂಗಳೂರು ಇವರ ವತಿಯಿಂದ ನಡೆಯುವಂತಹ ಈ ಒಂದು ಬ್ಲಡ್ ಡೊನೇಷನ್ ಕಾರ್ಯಕ್ರಮ, ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಎಲ್ಲರೂ ನಾನು ಅಭಿನಂದಿಸ್ತಾ, ಇದು ಅತ್ಯುತ್ತಮ ಒಂದು ಕಾರ್ಯಕ್ರಮ. ಇದರ ಮುಂಚೆಯೂ ಸಹ ಡಾಕ್ಟರ್ ಅಬ್ದುಲ್ ಶಕೀಲ್ರವರು ಇಂತಹ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಹಲವು ಕಾರ್ಯಕ್ರಮವನ್ನು ಹಮ್ಮಿಕೊಂಡಂತಹ ಅಬ್ದುಲ್ ಶಕೀಲ್ರವರು ಈ ಒಂದು ಎಲ್ಲರ ಜೀವನಾಡಿಯಾದಂತಹ ರಕ್ತದಾನ ಶಿಬಿರವನ್ನು ಏರ್ಪಡಿಸಿದ್ದರೊಂದಿಗೆ ಎಲ್ಲರನ್ನು ಮನಮೆಚ್ಚುತ್ತಾ ಈ ಟ್ರಸ್ಟಿನ ಮುಂದೆಯೂ ಸಹ ಅತ್ಯುತ್ತಮವಾಗಿ ಬೆಳೆಯಲಿ ಹಾಗೂ ಇಂತಹ ಕಾರ್ಯಕ್ರಮ ನಿರಂತರವಾಗಿ ನಡೆಯಲಿ ಎಂದು ನಾನು ಹಾರೈಸ್ತೇನೆ. Assalamu alaikum warahmatullahi wabarakatuh. I'm Aisha. So I'm doing work in Human Rights Media Organization. So ಇವಾಗ ನಾನು ಡಾಕ್ಟರ್ ಶಕೀಲ್ ಅವರದ್ದು ಚಾರಿಟೇಬಲ್ ಟ್ರಸ್ಟ್ ಅವರ ಆರ್ಗನೈಸೇಷನಲ್ಲಿದ್ದೀನಿ. ಸೊ ಬ್ಲಡ್ ಡೊನೇಟ್ ಮಾಡಿದ್ದೀನಿ. ಸೊ ಅದೇ ಥರ ಡಾಕ್ಟರ್ ಶಕೀಲ್ ಅವರು ತುಂಬಾ ಹಾರ್ಡ್ ವರ್ಕ್ ಮಾಡ್ತಾ ಇದ್ದಾರೆ. ಆ್ಯಂಡ್ ಆಲ್ಸೋ ಚಿಲ್ಡ್ರನ್ಸ್ಗಾಗಲಿ ಎಲ್ಡರ್ಸ್ಗಾಗಲಿ ಸೊ ದೇ ಡೂ ವೆರಿ ಗುಡ್ ಹಾರ್ಡ್ ವರ್ಕ್. ಸೊ ಒಳ್ಳೆಯ ಆರ್ಗನೈಸೇಷನ್. ಸೊ ಗೈಸ್ ಆಲ್ ಸಪೋರ್ಟರ್ಸ್, ಥ್ಯಾಂಕ್ ಯು ಸೋ ಮಚ್. ಡಾಕ್ಟರ್ ಅಬ್ದುಲ್ ಶಕೀಲ್ ಚಾರಿಟೇಬಲ್ ಟ್ರಸ್ಟ್ ಹಾಗೂ ಬ್ಲಡ್ ಡೋನರ್ಸ್ ಮಂಗಳೂರು ಇದರ ವತಿಯಿಂದ ದೇರ್ಲಕಟ್ಟೆಯಲ್ಲಿ ಇವತ್ತು ಬೃಹತ್ ರಕ್ತದಾನ ಶಿಬಿರ ನಡೆಯುತ್ತಾ ಇದೆ. ಇದಕ್ಕೆ ನಮ್ಮ ಮಾನ್ಯ ಶಾಸಕರಾದ UT ಖಾದರ್ ಅವರು ಹಾಗೆ ನಮ್ಮ ಸಹಮಿತ್ರರಾದಂತಹ SDPI ಮುಖಂಡ ರಿಯಾಸ್ ಪರಂಗಿಪೇಟೆ ಅವರು ರಕ್ತ ಕೊಟ್ಟು ಚಾಲನೆಯನ್ನು ನೀಡಿದ್ದಾರೆ. ತಾವೆಲ್ಲ ಇದಕ್ಕೆ ಸಹಕರಿಸಿದ ಎಲ್ಲ ಸಂಘ ಸಂಸ್ಥೆಗಳು ಹಾಗೂ ನಮ್ಮ ವಾಲಂಟಿಯರ್ಸ್ಗಳಿಗೆ ಹೃತ್ಪೂರ್ವಕ ಧನ್ಯವಾದಗಳು. ಡಾಕ್ಟರ್ ಅಬ್ದುಲ್ ಶಕೀಲ್ ಚಾರಿಟೇಬಲ್ ಟ್ರಸ್ಟ್ ಕಳೆದ 1 ವರ್ಷಗಳಿಂದ ಹಲವಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತಾ ಇದೆ. ಕೊರೋನಾ ಸಂದರ್ಭದಲ್ಲಿ ಅಕ್ಕಿ ವಿತರಣೆ ಆಗಲಿ, ಹಾಗೆ ಆಸ್ಪತ್ರೆಯಲ್ಲಿರುವ ರೋಗಿಗಳ ಚಿಕಿತ್ಸೆ ಆಗಲಿ, ಹಾಗೆ ಹಲವಾರು ವಿದ್ಯಾರ್ಥಿಗಳ ದತ್ತು ಸ್ವೀಕಾರವನ್ನು ನಮ್ಮ ಟ್ರಸ್ಟ್ ಮಾಡ್ತಲೇ ಬಂದಿದೆ. ಹಲವಾರು ವಿದ್ಯಾರ್ಥಿಗಳನ್ನು ನಾವು ದತ್ತು ತಗೊಂಡು ಅವರ ವಿದ್ಯಾಭ್ಯಾಸಕ್ಕೆ ನಾವು ಸಹಕರಿಸ್ತಾ ಇದ್ದೇವೆ. ಹಾಗೆ ಇನ್ನು ಮುಂದೆಯೂ ನಮ್ಮ ಟ್ರಸ್ಟ್ ಇಂಥ ಕಾರ್ಯಕ್ರಮಗಳನ್ನು ಸಕ್ರಿಯವಾಗಿ ಮಾಡಲಿದೆ. ಇದಕ್ಕೆ ಸಹಕರಿಸಿದಂಥ ಎಲ್ಲ ನನ್ನ ವಾಲಂಟಿಯರ್ಸ್ ಹಾಗೂ ನಮ್ಮ ಊರಿನ ಎಲ್ಲ ಮುಖಂಡರುಗಳಿಗೆ ನನ್ನ ಹೃತ್ಪೂರ್ವಕ ಧನ್ಯವಾದಗಳು. ಡಾಕ್ಟರ್ ಅಬ್ದುಲ್ ಶಕೀಲ್ ಚಾರಿಟೇಬಲ್ ಟ್ರಸ್ಟಿನ ಈ ರಕ್ತದಾನದ ಶಿಬಿರ, ಈ ಆಯೋಜಿಸಲ್ಪಟ್ಟ ರಕ್ತದಾನ ಶಿಬಿರವನ್ನು ನಾವು ಇಂದು ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿದ್ದೇವೆ. ಈ ಕಾರ್ಯಕ್ರಮದಲ್ಲಿ ಹಲವಾರು ಮಂದಿ ರಕ್ತದಾನವನ್ನು ಮಾಡುತ್ತಿದ್ದಾರೆ. ರಕ್ತದಾನ ಶ್ರೇಷ್ಠ ದಾನ. ಈ ರಕ್ತದಾನದಿಂದ ಕೆಲವು ಜೀವವನ್ನು ಉಳಿಸಲು ಸಾಧ್ಯವಾಗಿದೆ. ಹಾಗೂ ದಕ್ಷಿಣ ಕನ್ನಡ ಜಿಲ್ಲಾ ಯುವ ಕಾಂಗ್ರೆಸ್ ಇವರಿಗೆ ಸ್ಫೂರ್ತಿ ಕೊಡುತ್ತಾ ಈ ಕಾರ್ಯಕ್ರಮಕ್ಕೆ ನಾವು ನಡೆಸುತ್ತೇವೆ. ಈ ಚಾರಿಟೇಬಲ್ ಟ್ರಸ್ಟ್ ಅವರು ಹಲವಾರು ಸಾಮಾಜಿಕ ಕಾರ್ಯಕ್ರಮಗಳು ಮಾಡ್ತಾ ಬಂದಿದ್ದಾರೆ. ಅವರು ಹೋದ ಲಾಕ್ಡೌನಲ್ಲಿ ಕೂಡ ರೇಷನ್ ಕಿಟ್ ಅವರಾಗಿರ್ಬೋದು, ಬಡವರಿಗೆ ಮದುವೆ ಮಾಡಿಸುವುದಾಗಿರ್ಬೋದು, ಇಂಥ ಹಲವಾರು ಕೆಲಸ ಕಾರ್ಯ ಇವರು ಮಾಡ್ತಾ ಇದ್ದಾರೆ. ಅವರಿಗೆ ಈ ಸಂದರ್ಭದಲ್ಲಿ ನಾನು ಯುವ ಕಾಂಗ್ರೆಸ್ ಪರವಾಗಿ ಅವರಿಗೆ ಶುಭವನ್ನು ಹಾರೈಸಿದ್ದೇನೆ. ಇನ್ನಷ್ಟು ಇವರು ಒಳ್ಳೆಯ ಕೆಲಸ ಮಾಡಲಿ ಅಂತ ದೇವರ ಹತ್ರ ಆಶಿಸುತ್ತಾ ಎರಡು ಮಾತು ನಿಲ್ಲಿಸ್ತಿದ್ದೇನೆ. ಇವತ್ತು ಡಾಕ್ಟರ್ ಅಬ್ದುಲ್ ಶಕೀಲ್ ಚಾರಿಟೇಬಲ್ ಟ್ರಸ್ಟ್ ಮತ್ತು ಮಂಗಳೂರು ಬ್ಲಡ್ ಡೋನರ್ಸ್ ಇದರ ವತಿಯಿಂದ ಹಮ್ಮಿಕೊಂಡಂತಹ ಬ್ಲಡ್ ಬ್ಯಾಂಕ್ ಕಾರ್ಯಕ್ರಮದ ಅರ್ಥಪೂರ್ಣವಾದ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದು, ಈ ಒಂದು ಕಾರ್ಯಕ್ರಮ ಸಮಾಜದಲ್ಲಿ ಎಲ್ಲ ಜಾತಿ ಧರ್ಮದ ಒಗ್ಗಟ್ಟಿಗೆ ಒಂದು ಸಾಕ್ಷಿ ಆಗ್ತಾ ಇದೆ. ಅದರಿಂದ ಈ ಒಂದು ಬ್ಲಡ್ ಬ್ಯಾಂಕ್ ಶಿಬಿರವು ಅದಲ್ಲದೆ ಇನ್ನಿತರ ಹಲವಾರು ಸಾಮಾಜಿಕವಾದಂತಹ ಕಾರ್ಯಕ್ರಮಗಳನ್ನು ಡಾಕ್ಟರ್ ಅಬ್ದುಲ್ ಶಕೀಲ್ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ಹಮ್ಮಿಕೊಳ್ಳುತ್ತಾ ಬರುತ್ತಿದ್ದು ಈ ಒಂದು ಪ್ರದೇಶಕ್ಕೆ ಬಹಳ ಹೆಮ್ಮೆಯ ಒಂದು ವಿಷಯವಾಗಿರುತ್ತದೆ. ಆದ್ದರಿಂದ ಇನ್ನೂ ಕೂಡ ಹಲವಾರು ಸಾಮಾಜಿಕವಾದಂತಹ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲು ಭಗವಂತನು ಈ ಒಂದು ಚಾರಿಟೇಬಲ್ ಟ್ರಸ್ಟಿಗೆ ಒದಗಿಸಿಕೊಳ್ಳಿ ಎಂದು ಹಾರೈಸುತ್ತಾ ಇದೆ. ಡಾಕ್ಟರ್ ಅಬ್ದುಲ್ ಶಕೀಲ್ ಚಾರಿಟೇಬಲ್ ಟ್ರಸ್ಟ್ ಹಾಗೂ ಬ್ಲಡ್ ಡೋನರ್ಸ್ ಮಂಗಳೂರು ರಿಜಿಸ್ಟರ್ಡ್ ಇದರ ಜಂಟಿ ಆಶ್ರಯದಲ್ಲಿ ಯಾನಪಯ ಬ್ಲಡ್ ಬ್ಯಾಂಕ್ ಹಾಗೂ ಬ್ಲಡ್ ಬ್ಯಾಂಕ್ ಇದರ ಸಹಯೋಗದೊಂದಿಗೆ ಒಂದು ಬೃಹತ್ ರಕ್ತದಾನ ಶಿಬಿರ ಈ ಒಂದು ದೇರ್ಲಕಟ್ಟೆ BCC ಹಾಲ್ನಲ್ಲಿ ನಡೀತಾ ಇದೆ. ಬಹಳಷ್ಟು ರಕ್ತದಾನಿಗಳು ಈ ಒಂದು ರಕ್ತದಾನ ಶಿಬಿರಕ್ಕೆ ಬಂದು ರಕ್ತವನ್ನು ನೀಡುವುದರ
ಮಾಡುವುದರ ಮೂಲಕ ಕಾರ್ಯಕ್ರಮಗಳು ಸಾಗ್ತಾ ಇದೆ. ಈಗ ಕೋವಿಡ್ ಇರುವಂತಹ ಈ ಒಂದು ಸಂದರ್ಭದಲ್ಲಿ ಕೂಡ ಹೆಚ್ಚಿನ ದಾನಿಗಳು ಈ ಒಂದು ದೇರ್ಲಕಟ್ಟೆ ಪರಿಸರದಲ್ಲಿ ಬಂದು ರಕ್ತದಾನ ಮಾಡುವುದನ್ನು ಬಹಳ ಯಶಸ್ವಿಯಾಗಿ ಮಾಡ್ತಾ ಇದ್ದಾರೆ. ಬಹಳ ಸಂತೋಷದ ವಿಷಯ. ಅದೇ ರೀತಿ ಡಾಕ್ಟರ್ ಅಬ್ದುಲ್ ಶಕೀಲ್ ಚಾರಿಟೇಬಲ್ ಟ್ರಸ್ಟ್ ಇವರು ಸಮಾಜದಲ್ಲಿ ನಿರಂತರವಾಗಿ ಒಂದು ಚಾರಿಟಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ಕೋವಿಡ್ ಸಂದರ್ಭದಲ್ಲಿ ಅನೇಕ ರೋಗಿಗಳಿಗೆ ಆಹಾರ ವಿತರಿಸುವುದರ ಮೂಲಕ, ಅದೇ ರೀತಿ ಮನೆ ಮನೆಗೆ ಭೇಟಿ ನೀಡಿ ಅವರಿಗೂ ಕೂಡ ಆಹಾರದ ದಿನಸಿ ವಸ್ತುಗಳನ್ನು ವಿತರಿಸುವುದರ ಮೂಲಕ ಕೋವಿಡ್ ಸಂದರ್ಭದಲ್ಲಿ ನಿರಂತರವಾದಂತಹ ಒಂದು ಸಾಮಾಜಿಕ ಚಿಂತನೆಗಳ ಕಾರ್ಯಕ್ರಮವನ್ನು ಮಾಡಿದ್ದಾರೆ. ಇದೀಗ ಬ್ಲಡ್ ಡೋನರ್ಸ್ ಮಂಗಳೂರು ರಿಜಿಸ್ಟರ್ ಸಂಸ್ಥೆಯೊಂದಿಗೆ ಕೂಡ ರಕ್ತದಾನ ಶಿಬಿರವನ್ನು ಮಾಡುವುದರ ಮೂಲಕ ಒಂದು ಅರ್ಥಪೂರ್ಣವಾದಂಥ ಕಾರ್ಯಕ್ರಮವನ್ನು ನಡೆಸ್ತಾ ಇದ್ದಾರೆ. ಬ್ಲಡ್ ಡೋನರ್ಸ್ ಮಂಗಳೂರು ರಿಜಿಸ್ಟರ್ಡ್ ಕೂಡ ಕಳೆದ ಮಾರ್ಚ್ ತಿಂಗಳಲ್ಲಿ 300ನೇ ರಕ್ತದಾನ ಶಿಬಿರವನ್ನು ಬಹಳ ಯಶಸ್ವಿಯಾಗಿ ನಡೆಸಿಕೊಂಡು ಇದೀಗ ಸುಮಾರು 320ನೇ ರಕ್ತದಾನ ಶಿಬಿರವನ್ನು ಆಯೋಜಿಸ್ತಾ ಇದೆ. ಬ್ಲಡ್ ಡೋನರ್ಸ್ ಮಂಗಳೂರು ರಿಜಿಸ್ಟರ್ಡ್ ಸಂಸ್ಥೆಯು ಕೂಡ ತಿಂಗಳಲ್ಲಿ ಸರಾಸರಿ 4-5 ರಕ್ತದಾನ ಶಿಬಿರವನ್ನು ಮಾಡುವುದರ ಮೂಲಕ, ಅದೇ ರೀತಿ ರೋಗಿಗಳಿಗೆ ರಕ್ತದ ಅವಶ್ಯಕತೆ ಬಂದಂತಹ ಸಂದರ್ಭದಲ್ಲಿ ಬ್ಲಡ್ ಬ್ಯಾಂಕಿಗೆ ನೇರವಾಗಿ ನಮ್ಮ ಕಾರ್ಯನಿರ್ವಾಹಕರ ಕರೆಗೆ ಸ್ಪಂದಿಸಿ ಅನೇಕ ದಾನಿಗಳನ್ನು ಕರೆದುಕೊಂಡು ಆಸ್ಪತ್ರೆಗೆ ಭೇಟಿ ನೀಡಿ ರಕ್ತದಾನ ಮಾಡಿಸುವುದರ ಮೂಲಕ ನಿರಂತರವಾದಂತಹ ಸೇವೆಯನ್ನು ಮುಂದುವರಿಸ್ತಾ ಇದೆ. ಅದೇ ರೀತಿ ರಕ್ತದಾನ ಶಿಬಿರ ಅಲ್ಲದೆ ಇನ್ನಿತರ ಸಾಮಾಜಿಕ ರಂಗದಲ್ಲಿ ಆಸ್ಪತ್ರೆಯಲ್ಲಿ ರೋಗಿಗಳು ಡಿಸ್ಚಾರ್ಜ್ ಆಗುವಂಥ ಸಂದರ್ಭದಲ್ಲಿ ಹಣದ ಕೊರತೆಯನ್ನು ಅನುಭವಿಸುವ ಸಂದರ್ಭದಲ್ಲಿ ಕೂಡ ಅವರಿಗೆ ಡಿಸ್ಚಾರ್ಜ್ ಆಗುವಂಥ ಸಂದರ್ಭದಲ್ಲಿ ಹಣವನ್ನು ನೀಡುವುದರ ಮೂಲಕ ಕೂಡ ಒಂದು ಡಿಸ್ಚಾರ್ಜ್ ಮಾಡುವ ಕೆಲಸವನ್ನು ಮಾಡ್ತಾ ಬಂದಿದೆ. ಅದೇ ರೀತಿ ಇನ್ನಿತರ ಸಾಮಾಜಿಕ ಚಟುವಟಿಕೆಗಳನ್ನು ಕೂಡ ನಡೆಸ್ತಾ ಬಂದಿರುವಂತಹ ಒಂದು ಸಂಸ್ಥೆಯಾಗಿದೆ ಬ್ಲಡ್ ಡೋನರ್ಸ್ ಮಂಗಳೂರು ರಿಜಿಸ್ಟರ್ಡ್. ನಾನು JC ಫ್ರಾನ್ಸಿಸ್ ಕೊಟ್ಟಿನ ಮಾತಾಡ್ತಾ ಇದ್ದೀನಿ. ಇವತ್ತೊಂದು ದೇರ್ಲಕಟ್ಟೆಯ ಪರಿಸರದಲ್ಲಿ ಮಹತ್ವೊಂದು ರಕ್ತದಾನ ಶಿಬಿರ ನಿಜವಾಗಲೂ ಹೆಮ್ಮೆ ಪಡೆಯುವಂಥದ್ದು. ಯಾಕಂದರೆ ಈ ಪರಿಸರದಲ್ಲಿ ಈಗಿನ ಸಂದರ್ಭದಲ್ಲಿ ಭಾಳ ಪ್ರಾಮುಖ್ಯತೆ ಅಂದರೆ ರಕ್ತದಾನ. ನಾವೆಷ್ಟು ರಕ್ತದಾನ ಮಾಡ್ತೀವಿ ಅಷ್ಟು ಜನರ ಜೀವವನ್ನು ಉಳಿಸಲಿಕ್ಕೆ ಸಾಕ್ತವೆ. ಡಾಕ್ಟರ್ ಶಕೀಲ್ ಮುಸಾಕ್ ಇವರ ನೇತೃತ್ವದಲ್ಲಿ ಒಂದು ರಕ್ತದಾನ ಶಿಬಿರವನ್ನು ಏರ್ಪಡಿಸುವ ಈ ಸಂದರ್ಭದಲ್ಲಿ ಡಾಕ್ಟರ್ ಶಕೀಲ್ ಅವರಿಗೆ ನಾನು ಶುಭ ಹಾರೈಸ್ತೇನೆ. JC ಮಂಗಳ ಗಂಗೋತ್ರಿ ಪರವಾಗಿ ಈ ನಡೆದಂತಹ ಈ ಸಂದರ್ಭದಲ್ಲಿ ಸರ್ವ ಸದಸ್ಯರ ಪರವಾಗಿ ಡಾಕ್ಟರ್ ಶಕೀಲ್ ಮತ್ತು ಅವರ ತಂಡಕ್ಕೆ ಶುಭ ಹಾರೈಸ್ತಾ ಇದ್ದೇನೆ. ಯಾಕಂದರೆ ಈ ಸಂದರ್ಭದಲ್ಲಿ ಕೊರೋನಾ ಸಂದರ್ಭದಲ್ಲಿ ಬಹಳ ಒಂದು ಅವಶ್ಯಕತೆ ಅಂದರೆ ರಕ್ತದಾನ. ಯಾಕಂದರೆ ಈಗ ರಕ್ತದ ಬಹಳ ಕೊರತೆ ಇರುವುದರಿಂದ ನಾವೆಲ್ಲರೂ ಪ್ರತಿಯೊಬ್ಬರು ರಕ್ತದಾನ ಮಾಡಿದರೆ ಒಂದು ಮನುಷ್ಯರ ಜೀವವನ್ನು ಉಳಿಸಲಿಕ್ಕೆ ಸಾಧ್ಯವಾಗ್ತದೆ. ಆದ್ದರಿಂದ ನಾನು ಈ ಸಂದರ್ಭದಲ್ಲಿ ಎಲ್ಲ ದಾನಿಗಳಿಗೂ ರಕ್ತದಾನಿಗಳಿಗೂ ಮತ್ತು ಈ ಆಯೋಜನೆ ಮಾಡಿದಂಥ ಡಾಕ್ಟರ್ ಶಕೀಲ್ ಅವರ ತಂಡಕ್ಕೂ ನಾನು ಅಭಿನಂದನೆ ಸಲ್ಲಿಸ್ತೇನೆ. ವಂದನೆಗಳು. ಆತ್ಮೀಯ ಬಂಧುಗಳೇ, ಇವತ್ತು ಡಾಕ್ಟರ್ ಅಬ್ದುಲ್ ಶಕೀಲ್ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ಅಬ್ದುಲ್ ಶಕೀಲ್ ಅವರು ಬಹಳ ಒಂದು ಉತ್ತಮ ಕಾರ್ಯಕ್ರಮವನ್ನು ಇಲ್ಲಿ ಸಂಯೋಜನೆ ಮಾಡಿದ್ದಾರೆ. ತಮಗೆಲ್ಲ ಗೊತ್ತಿರುವ ಹಾಗೆ ಇವತ್ತು ಉಳ್ಳಾಲ ಭಾಗದಲ್ಲಿ ನಮ್ಮ ದೇರ್ಲಕಟ್ಟೆಯಲ್ಲಿ ಮುಖ್ಯವಾಗಿ ಅಬ್ದುಲ್ ಶಕೀಲ್ ಚಾರಿಟೇಬಲ್ ಟ್ರಸ್ಟ್ ಒಂದಿದೆ. ಅದು ಕಳೆದ ಹಲವಾರು ವರ್ಷಗಳಿಂದ ನನಗೆ ಅರಿವಿದ್ದ ಹಾಗೆ ಈ ಕೊರೋನಾ ಮಹಾಮಾರಿಯಲ್ಲಿ ಸುಮಾರು 3,000ಕ್ಕೂ ಅಧಿಕ ಕುಟುಂಬಗಳಿಗೆ ಆಹಾರ ಕಿಟ್ಟನ್ನು ನೀಡುವಂಥ ಕೆಲಸವನ್ನು ಮಾಡಿದ್ದಾರೆ. ಅದು ಮಾತ್ರ ಅಲ್ಲದೆ ಅಶಕ್ತರಾಗಿರ್ಬೋದು, ನಿರ್ಗತಿಕರಾಗಿರ್ಬೋದು, ಅಸಂಘಟಿತ ಕಾರ್ಮಿಕರಾಗಿರ್ಬೋದು, ಅವರಿಗೆಲ್ಲರಿಗೂ ಕೂಡ ಧನ ಸಹಾಯವನ್ನು ಕೂಡ ಮಾಡಿದಂಥ ಕೀರ್ತಿಗೆ ಪಾತ್ರರಾದವರು ಅಬ್ದುಲ್ ಶಕೀಲ್ ಅವರು. ನಿಜವಾಗಿಯೂ ನಾವು ಅವರನ್ನು ಅಭಿನಂದಿಸಲೇಬೇಕು. ಇವತ್ತು ಉಳ್ಳಾಲ ಪರಿಸರ ಮಾತ್ರ ಅಲ್ಲ, ಇಡೀ ನಮ್ಮ ಕರ್ನಾಟಕದ ಜನತೆ ಅವರನ್ನು ಅಭಿನಂದಿಸಬೇಕು. ಯಾಕೆಂತಂದರೆ ಅವರು ನಿಜವಾಗಿಯೂ ಅವರ ಕುಟುಂಬವನ್ನು ಅಥವಾ ಅವರ ಜನಾಂಗದವರನ್ನು ಬೆಳೆಸ್ಬೋದಿತ್ತು. ಅವರೇನು ಮಾಡಿದರು, ಖಾಲಿ ಅವರ ಜನಾಂಗವನ್ನು ಮಾತ್ರ ಅಲ್ಲದೆ ಅವರ ಕುಟುಂಬವನ್ನು ಮಾತ್ರ ಅಲ್ಲದೆ ಇಡೀ ಈ ಪರಿಸರದಲ್ಲಿ ಜಾತಿ ಮತ ಭೇದ ಭಾವ ಇಲ್ಲದೆ ಎಲ್ಲ ಜನಗಳಿಗೆ ಏನಾದರೂ ಒಂದು ಒಳ್ಳೆಯ ಕೆಲಸ ಆಗಬೇಕು, ಒಳ್ಳೆ ರೀತಿಯಲ್ಲಿ ಜೀವನ ಮಾಡಬೇಕು, ಒಳ್ಳೆ ರೀತಿಯಲ್ಲಿ ಅವರ ಕುಟುಂಬ ನಿರ್ವಹಣೆ ಮಾಡಬೇಕು ಎನ್ನುವ ಹಿತದೃಷ್ಟಿಯನ್ನು ಇಟ್ಟುಕೊಂಡು ಅವರು ದುಡಿದಂತಹ ಹಣದಲ್ಲಿ ಇವತ್ತು ಸಮಾಜ ಸೇವೆಯನ್ನು ಮಾಡ್ತಾ ಇದ್ದಾರೆ. ಇದು ನಿಜವಾಗಿ ನಾವೆಲ್ಲರೂ ಮೆಚ್ಚಬೇಕಾದಂತಹ ಒಂದು ಅಭಿನಂದನೀಯವಾದಂಥ ಒಂದು ವಿಚಾರ. ಅದಕ್ಕೂ ಈಗ ಪೂರಕವಾಗಿ ಇವತ್ತೇನು ಮಾಡಿದ್ದಾರೆ ಅಂತಂದರೆ ಬ್ಲಡ್ ಡೊನೇಷನ್ ಕ್ಯಾಂಪು. ನೋಡಿ, ದಾನದಲ್ಲಿ ಶ್ರೇಷ್ಠ ದಾನ ಅಂತಂದರೆ ಅದು ರಕ್ತದಾನ. ತಮಗೆಲ್ಲ ಗೊತ್ತಿರುವ ಹಾಗೆ ಆಹಾರ ದಾನವು ಒಂದು, ಅದೇ ರೀತಿ ಅದಕ್ಕಿಂತಲೂ ಶ್ರೇಷ್ಠವಾದ್ದು ಇವತ್ತು ರಕ್ತದಾನ. ಯಾಕೆಂತಂದರೆ ಇವತ್ತು ನೋಡಿ, ತುಂಬ ಮಂದಿಗೆ ಇವತ್ತು ರಕ್ತದಾನ ಮಾಡಲಿಕ್ಕೆ ಆಗೋದಿಲ್ಲ. ಯಾಕೆಂತಂದರೆ ಕೋವಿಡ್ ಮಹಾಮಾರಿಯ ಹಿನ್ನೆಲೆಯಲ್ಲಿ ಯಾರೆಲ್ಲ ಕೋವಿಡ್ ಲಸಿಕೆಯನ್ನು ಪಡೆದುಕೊಂಡಿದ್ದಾರೆ ಅವರಿಗೆ ಇವತ್ತು ರಕ್ತದಾನ ಮಾಡಬೇಕಂದ್ರೆ ಸುಮಾರು ಒಂದು 3 ತಿಂಗಳಾದರೂ ಆಗಬೇಕು ಅಂತೇಳಿ ಒಂದು ನಿಯಮ ಇದೆ. ಆದರೆ ಇವತ್ತು ಅದನ್ನೆಲ್ಲವನ್ನು ಕೂಡ ಮನಸ್ಸಲ್ಲಿ ಇಟ್ಕೊಂಡು ತುಂಬ ಮಂದಿ ಇವತ್ತು ರಕ್ತದಾನ ಮಾಡಲಿಕ್ಕೆ ಬಂದಿದ್ದಾರೆ ಅಂತ. ಯಾಕೆ ಅಂತ ಕೇಳಿದರೆ ಅದು ನಿಜವಾಗಿ ಒಂದು ಒಳ್ಳೆಯ ಉದ್ದೇಶವನ್ನು
ಇಟ್ಕೊಂಡು ಬಂದಿದ್ದಾರೆ. ಯಾಕೆಂದರೆ ಅಬ್ದುಲ್ ಶಕೀರ್ ಅವರ ಒಂದು ಒಳ್ಳೆಯ ಮನಸ್ಸು, ಆ ಮನಸ್ಸನ್ನು ಎಲ್ಲರೂ ಅರ್ಥ ಮಾಡಿಕೊಂಡು ಇವತ್ತು ರಕ್ತ ಎನ್ನುವಂಥದ್ದು ಎಲ್ಲರಿಗೂ ಬೇಕಾಗ್ತದೆ. ಇವತ್ತು ಆಸ್ಪತ್ರೆಯಲ್ಲಿ ಇವತ್ತು ರಕ್ತದ ಕೊರತೆ ಇದೆ, ಅದನ್ನು ನಿಜವಾಗಿ ಮನದಟ್ಟು ಮಾಡಿಕೊಂಡು ಅಬ್ದುಲ್ ಶಕೀರ್ ಅವರು ಒಂದು ಒಳ್ಳೆಯ ಹಿತಚಿಂತನೆ ಮಾಡಿಕೊಂಡು ಇವತ್ತು ಒಳ್ಳೆಯ ಕಾರ್ಯವನ್ನು ಇವತ್ತು ದೇರ್ಲಕಟ್ಟೆ ಪರಿಸರದಲ್ಲಿ ಹಮ್ಮಿಕೊಂಡಿರುವಂಥದ್ದು ಒಳ್ಳೆಯ ಶ್ಲಾಘನೀಯ. ಇದಕ್ಕೆ ಹಲವಾರು ಸಂಘ ಸಂಸ್ಥೆಗಳು ಒಳ್ಳೆ ರೀತಿಯಲ್ಲಿ ಸಹಕಾರ ಮಾಡ್ತಾ ಇದೆ. ಬಹಳ ಖುಷಿಪಟ್ಟ ವಿಚಾರ ಅಂದರೆ ಉಡುಪಿಯಿಂದ ಈ ಕಡೆ ಕೇರಳದಿಂದ ಕೂಡ ಯುವಕರು ಬಂದು ಇವತ್ತು ರಕ್ತದಾನವನ್ನು ಕೊಡುವ ಮುಖೇನ ಇವತ್ತು ಅಬ್ದುಲ್ ಶಕೀಲ್ ಅವರೊಟ್ಟಿಗೆ ನಾವಿದ್ದೇವೆ, ಇಡೀ ಜನರ ಉದ್ಧಾರ ಆಗಬೇಕು ಅಂತೇಳಿ ಸೇರಿಕೊಂಡಿರುವಂಥದ್ದು ಕೂಡ ದೊಡ್ಡ ಶ್ಲಾಘನೀಯ. ಈ ವಿಚಾರವಾಗಿ ನಾನೊಬ್ಬ ಶಿಕ್ಷಕನಾಗಿ, ಅದು ಮಾತ್ರ ಅಲ್ಲದೆ JCI ಮಂಗಳಾಂಗೋತ್ರಿ ಕೊಣಾಜೆಯ ಸ್ಥಾಪಕ ಅಧ್ಯಕ್ಷನಾಗಿ ಇಡೀ ತಂಡಕ್ಕೆ, ಈ ಯುವಕರ ತಂಡ ಇಲ್ಲಿ ಸೇರಿಕೊಂಡಿದೆ, ಎಲ್ಲ ತಂಡಕ್ಕೆ ನಾನು ವೈಯಕ್ತಿಕವಾಗಿ ಅಭಿನಂದನೆ ಸಲ್ಲಿಸ್ತೇನೆ. ಇದು ಸೇವೆ ಇಲ್ಲಿಗೆ ನಿಲ್ಲಬಾರದು, ಇದು ನಿರಂತರವಾಗಿ ಆಗಲಿ. ಅಬ್ದುಲ್ ಶಕೀಲ್ ಅವರ ಮನಸ್ಸು ಏನಿದೆ, ಒಳ್ಳೆಯ ಹೃದಯ ವೈಶಲ್ಯತೆ ಏನಿದೆ, ಅದಕ್ಕೆ ಭಗವಂತನ ಕೃಪಕಟಾಕ್ಷ ಇರಲಿ ಅವರೊತ್ತಿಗೆ. ಅವರಿಗೆ ದೇವರು ಆಯುರ ಆರೋಗ್ಯ ಭಾಗ್ಯವನ್ನಿತ್ತು ಕರುಣಿಸಲಿ ಅಂತೇಳಿ ನಾನು ಹೃದಯಪೂರ್ವಕವಾಗಿ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಧನ್ಯವಾದ. ಡಾಕ್ಟರ್ ಅಬ್ದುಲ್ ಶಕೀಲ್ ಚಾರಿಟೇಬಲ್ ಟ್ರಸ್ಟ್ ದೇರ್ಲಕಟ್ಟೆ ಇವರು ಹಮ್ಮಿಕೊಂಡಂತಹ ಒಂದು ರಕ್ತದಾನ ಶಿಬಿರವು ಬಹಳ ಒಂದು ಒಳ್ಳೆಯ ಒಂದು ಕಾರ್ಯವಾಗಿದೆ. ನಮ್ಮ ಹಲವಾರು ವರ್ಷಗಳಿಂದ ದೇರ್ಲಕಟ್ಟೆ ಪರಿಸರದಲ್ಲಿ ಇಂತಹ ಒಂದು ಸೋಷಿಯಲ್ ವರ್ಕ್, ಸಾಮಾಜಿಕ ಸೇವೆಗಳನ್ನು ಮಾಡುತ್ತಾ ಕಳೆದ ಕೊರೋನಾ ಲಾಕ್ಡೌನ್ ಸಂದರ್ಭದಲ್ಲಿಯೂ ಕೂಡ ಹಲವಾರು ಬಡವರಿಗೆ, ಅದೇ ರೀತಿ ಇಲ್ಲಿ ಹಸಿವಿನಿಂದ ಪರದಾಡುತ್ತಿರುವಂತಹ ರೋಗಿಗಳಿಗೆ, ಇಲ್ಲಿ ಪರಿಸರದಲ್ಲಿರುವಂತಹ ಹಾಸ್ಪಿಟಲ್ಗಳಿಗೆ ಆಹಾರದ ವ್ಯವಸ್ಥೆ, ಅದೇ ರೀತಿ ಅವರಿಗೆ ಎಲ್ಲ ವಿಧದ ವ್ಯವಸ್ಥೆಗಳನ್ನು ಕೂಡ ಮಾಡುತ್ತಾ ನಮ್ಮ ಶಕೀಲ್ ಚಾರಿಟೇಬಲ್ ಟ್ರಸ್ಟ್ ಇದರ ತಂಡವು ಕೂಡ ಹಗಲಿರುಳು ಎನ್ನದೆ ಪರಿಶ್ರಮ ಪಟ್ಟು ಒಳ್ಳೆಯ ಒಂದು ಸಮಾಜದ ಒಳ್ಳೆಯ ಕೆಲಸವನ್ನು ಕೂಡ ಮಾಡ್ತಾ ಬಂದಿದೆ. ಎಲ್ಲೋ ಕೂಡ ನಮ್ಮ ಈ ಊರಿಗೆ, ಅದೇ ರೀತಿ ನಮ್ಮ ಈ ರಾಜ್ಯಕ್ಕೆ, ದೇಶಕ್ಕೆ ಅಂತ ಹೇಳ್ಬೋದು, ಒಂದು ಹೆಮ್ಮೆಯ ಸಂಗತಿಯಾಗಿದೆ. ಇಂತಹ ಯುವಕರನ್ನು ಸಮಾಜದ ಸೇವೆಗೆ ಒತ್ತು ನೀಡುವಂತಹ ಈ ಕಾರ್ಯಕ್ಕೆ ಒಂದು ಬಳಸುವುದೆಂದರೆ ಅದು ಒಂದು ಚಿಕ್ಕ ವಿಷಯವೇನೂ ಅಲ್ಲ, ಒಂದು ಶ್ರಮ ಪಡುವಂತಹ ಒಂದು ವಿಷಯವಾಗಿದೆ. ಕಳೆದ ಹಲವಾರು ವರ್ಷಗಳಿಂದ ಇಲ್ಲಿನಂತಹ ಕೆಲವು ಸಂಘಟನೆಗಳು ಕೂಡ ಇಂತಹ ಸಾಮಾಜಿಕ ಕೆಲಸಗಳಿಗೆ ಒತ್ತು ನೀಡುತ್ತಾ ಇದೆ. ನಾವು ನೋಡ್ತಾ ಇದ್ದೇವೆ, ಇದೊಂದು ರಕ್ತದಾನ ಶಿಬಿರ ಇಲ್ಲಿ ಮಾಡುವುದು. ಇಂತಹ ಸಂದರ್ಭದಲ್ಲಿ ಒಂದು ಶಿಬಿರವನ್ನು ಹಮ್ಮಿಕೊಳ್ಳುವುದೇ ಬಹಳ ಒಂದು ಕಷ್ಟಕರವಾದಂತಹ ಒಂದು ಸಂಗತಿಯಾಗಿದೆ. ಯಾಕೆಂದರೆ ರಕ್ತದಾನ ಮಾಡಲು ನಮಗೆ ದಾನಿಗಳು ಸಿಗುವುದು ಒಂದು ತುಂಬ ಕಷ್ಟದಂತಹ ವಿಷಯವಾಗಿದೆ. ಆದರೂ ಕೂಡ ಈ ಒಂದು ರಕ್ತದ ಕೊರತೆ ಇರುವಂತಹ ನಮ್ಮ ಈ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬಹುತೇಕ ಹಾಸ್ಪಿಟಲಲ್ಲಿ ಕೂಡ ರಕ್ತದ ಒತ್ತಡ ಬಹಳಷ್ಟು ಇದೆ. ರಕ್ತಕ್ಕೆ ಹಾಹಾಕಾರ ಇರುವಂತಹ ಈ ಸಂದರ್ಭದಲ್ಲಿ ನಮ್ಮ ಈ ಡಾಕ್ಟರ್ ಶಕೀಲ್ ಚಾರಿಟೇಬಲ್ ಟ್ರಸ್ಟ್ನ ಯುವಕರ ತಂಡ ಈ ಒಂದು ಒಳ್ಳೆಯ ಒಂದು ಕೆಲಸವನ್ನು ಮಾಡ್ತಾ ಇದೆ. ಅಲ್ಲಾಹು ತಾಲಾ ಇದನ್ನು ಕಬೂಲು ಮಾಡಲಿ, ಇದು ಸಮಾಜಕ್ಕೆ ಒಂದು ಒಳ್ಳೆಯ ಸಂದೇಶವಾಗಿ ಮಾರ್ಪಡಲಿ ಅಂತ ಹೇಳುತ್ತಾ SSFನ ಕಡೆಯಿಂದ ಎಲ್ಲ ರೀತಿಯ ಅಭಿನಂದನೆಯನ್ನು ಈ ಟ್ರಸ್ಟಿಗೆ ನೀಡುತ್ತಾ ನನ್ನ ಒಂದೆರಡು ಮಾತಿಗೆ ವಿರಾಮ. ಶಕೀಲ್ ಚಾರಿಟೇಬಲ್ ಟ್ರಸ್ಟ್ ಹಾಗೂ ಬ್ಲಡ್ ಡೋನರ್ಸ್ ಮ್ಯಾಂಗ್ಳೂರ್ ಇದರ ವತಿಯಿಂದ ಬೃಹತ್ ಮಟ್ಟದ ಈ ಒಂದು ರಕ್ತದಾನ ಶಿಬಿರವನ್ನು ದೇರ್ಲಕಟ್ಟೆ ಪ್ರದೇಶದಲ್ಲಿ ಆಯೋಜಿಸಿದ್ದಾರೆ. ರಕ್ತದಾನ ಮಹಾದಾನ. ರಕ್ತವನ್ನು ಯಾವುದೇ ರೀತಿಯಾಗಿ ಹಣ ಕೊಟ್ಟು ಅಥವಾ ಯಾವುದೇ ಪ್ರಯೋಗಾಲಯದಲ್ಲಿ ಸಂಗ್ರಹಿಸಲಿಕ್ಕೆ ಅದು ತಯಾರು ಮಾಡಲಿಕ್ಕೆ ಆಗೋದಿಲ್ಲ. ರಕ್ತವನ್ನು ಮನುಷ್ಯರಿಂದ ಕೊಟ್ಟಾಗ ಮಾತ್ರ ಮನುಷ್ಯರ ಜೀವನ ಇನ್ನೊಂದು ಮನುಷ್ಯ ಉಳಿಸಲಿಕ್ಕೆ ಒಂದು ಸಾಧ್ಯವಾಗುವಂಥದ್ದು ರಕ್ತದಾನದ ಮುಖಾಂತರ. ಅಂಥ ಒಂದು ಮಾತ್ರವಾದ ಕೆಲಸವನ್ನು ಈ ಎರಡೂ ಸಂಸ್ಥೆಗಳು ಜಂಟಿಯಾಗಿ ಇವತ್ತು ಮಾಡ್ತಾ ಇದೆ. ಆದ್ದರಿಂದ ಇವರ ಇಂಥ ಒಂದು ಸಮಾಜಮುಖಿಯಾದಂಥ ಕಾರ್ಯಕ್ರಮಕ್ಕೆ ಕೊಣಾಜೆ ಗ್ರಾಮ ಪಂಚಾಯತ್ನ ಮಾಜಿ ಅಧ್ಯಕ್ಷನಾಗಿ ಶುಭಾಶಯಗಳನ್ನು ಈ ಮುಖಾಂತರ ತಿಳಿಸ್ತಾ ಇದ್ದೀನಿ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು. ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್, ಅಸ್ಸಲಾತು ವಸ್ಸಲಾಮು ಅಲಾ ಅಶ್ರಫಿಲ್ ಮುರ್ಸಲೀನ್ ವ ಅಲಾ ಆಲಿಹಿ ವ ಅಸ್ಹಾಬಿಹಿಲ್ ಫಾಯಿಜೀನ್. ಅಮ್ಮಾ ಬಾದ್. ಸನ್ಮಾನ್ಯ ಪ್ರೀತಿಯ ಮಿತ್ರರಾದಂತಹ ಡಾಕ್ಟರ್ ಅಬ್ದುಲ್ ಶಕೀಲ್ ರವರ ಚಾರಿಟೇಬಲ್ ಟ್ರಸ್ಟಿನ ಅಂಡರ್ನಲ್ಲಿ ನಡೆಯುತ್ತಿರುವಂತಹ ಬ್ಲಡ್ ಡೋನರ್ಸ್ ಮಂಗಳೂರು ಇವರ ಸಹಯೋಗದೊಂದಿಗೆ ಇಂದು ನಡೆಯುತ್ತಿರುವಂತಹ ಈ ರಕ್ತದಾನ ಶಿಬಿರವು ಎಲ್ಲ ರೀತಿಯಿಂದಲೂ ಶ್ಲಾಘನೀಯವಾಗಿದ್ದುಕೊಂಡು ಇಂದಿನ ಈ ಒಂದು ಕಾಲಘಟ್ಟದಲ್ಲಿ ಅಪಘಾತಗಳು, ದುರಂತಗಳು, ಅದೇ ರೀತಿ ಪ್ರಕೃತಿಯಲ್ಲಿ ಉಂಟಾಗುವಂತಹ ಅಲ್ಲೋಲ ಕಲ್ಲೋಲಗಳಿಂದ ಯುವಜನತೆ ಸೇರಿ ಎಲ್ಲರೂ ಕೂಡ ಸರ್ವಧರ್ಮೀಯ ಬಾಂಧವರು ರಕ್ತವಿಲ್ಲದೆ ಚಡಪಡಿಸಿಕೊಂಡು ರಸ್ತೆಯಲ್ಲೇ ದುರಂತ ಸಾವಿಗೀಡಾಗುತ್ತಿರುವಂತಹ ಸಂದರ್ಭದಲ್ಲಿ ಎಸ್ಪೆಷಲಿ ನಮ್ಮ ಈ ಒಂದು ಏರಿಯಾ, ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ಅಂತಲ್ಲ, ಭಾರತ ದೇಶದಲ್ಲಿ, ಏಷ್ಯಾ ಖಂಡದಲ್ಲೇ ಇಷ್ಟೊಂದು ವಿದ್ಯಾಸಂಸ್ಥೆಗಳನ್ನು, ಆಸ್ಪತ್ರೆಗಳನ್ನು ಹೊಂದಿರುವಂತಹ ಒಂದು
ರಸ್ತೆ ದಟ್ಟನಿರುವಂತಹ ಒಂದು ಪ್ರದೇಶ. ಈ ಪ್ರದೇಶದಲ್ಲಿ ನಮ್ಮ ಈ ಪ್ರದೇಶದಲ್ಲಿ ತೊಕ್ಕೋಟ್ನ ಈ ಕಡೆಗೆ ಬರುವಾಗ ಸಿಕ್ಕುವಂತಹ ಎಲ್ಲ ಆಸ್ಪತ್ರೆಗಳಿಗೆ ಅಲ್ಲಿರುವಂತಹ ರೋಗಿಗಳಿಗೆ ಬಡ ಬಗ್ಗ ಜನರಿಗೆ ನೆರವಾಗುವಂತಹ ರೀತಿಯಲ್ಲಿ ಈ ರಕ್ತವನ್ನು ಅವರಿಗೆ ಫ್ರೀಯಾಗಿ ಕೊಟ್ಟುಕೊಂಡು ಅವರ ಬದುಕಿನಲ್ಲಿ ಆಸರೆಯಾಗುವಂತಹ ಒಂದು ಕಾರ್ಯಕ್ಕೆ ಮುಂದಾಗಿರುವುದು ನಮಗೆ ಹೆಮ್ಮೆ ಪಡುವಂತಹ ಒಂದು ವಿಚಾರವಾಗಿದ್ದು, ಡಾಕ್ಟರ್ ಅಬ್ದುಲ್ ಶಕೀಲ್ ಅವರು ಈ ಒಂದು ರಕ್ತದಾನ ಶಿಬಿರವನ್ನಲ್ಲದೆ ಸಾಮಾಜಿಕವಾಗಿ, ರಾಜಕೀಯವಾಗಿ, ಸಾಂಸ್ಕೃತಿಕವಾಗಿ ಯಾವುದೆಲ್ಲ ರಂಗಗಳಲ್ಲಿ ಯುವ ಜನತೆಗೆ ಸ್ಫೂರ್ತಿಯನ್ನು ನೀಡಬೇಕು, ಯುವ ಜನತೆ ಮಾದರಿಯನ್ನಾಗಿಸುವಂತಹ ರೀತಿಯಲ್ಲಿ ಒಂದು ಉತ್ತಮ ಯುವ ಪಡೆಯನ್ನು ರಚಿಸ್ತಾ ಇದ್ದಾರೆ ಎಂಬುದನ್ನು ನಾನು ಹೇಳಲಿಕ್ಕೆ ಇಚ್ಛೆಪಡಿಸ್ತಾ ಇದ್ದೇನೆ. ಈ ಒಂದು ದೇರ್ಲಕಟ್ಟೆ ಪರಿಸರ, ಅದೇ ರೀತಿ ಈ ದೇರ್ಲಕಟ್ಟೆ ಯುವ ಜನತೆ ಎಲ್ಲ ಒಳಿತಿನ ಕಾರ್ಯಗಳಲ್ಲಿ ಕೈ ಜೋಡಿಸಿಕೊಂಡು ಐಕ್ಯದೊಂದಿಗೆ, ಸೌಹಾರ್ದತೆಯೊಂದಿಗೆ, ಶಾಂತಿಯೊಂದಿಗೆ ಎಲ್ಲರೊಂದಿಗೂ ಸಹಕರಿಸಿ ಮಿಂಗಲಾಗಿ ಎಲ್ಲ ರೀತಿಯ ಸಂಕಷ್ಟಕ್ಕೆ ಬೆನ್ನೆಲುಬಾಗಿ ನಿಲ್ಲುತ್ತಾ ಇರುವುದು ನನಗೆ ಕಣ್ಣಾರೆ ಕಂಡಂತಹ ಒಂದು ಕಾರ್ಯವಾಗಿದ್ದು, ಅದೊಂದು ಹೆಮ್ಮೆ ಪಡುವಂತಹ ಒಂದು ವಿಚಾರವಾಗಿದೆ. ಕೋಮುವಾದ, ಅದೇ ರೀತಿ ಉಗ್ರವಾದ, ಪ್ರಚೋದನಕಾರಿಯಾದಂತಹ ಭಾಷಣಗಳಿಂದ ಸಮಾಜದ, ಸಮುದಾಯದ ಸ್ವಾಸ್ಥ್ಯಗೆಡಿಸುವಂತಹ ಈ ಒಂದು ಸಂದರ್ಭದಲ್ಲಿ ಅದನ್ನೆಲ್ಲ ಮೆಟ್ಟಿ ನಿಂತುಕೊಂಡು ಸೌಹಾರ್ದತೆಯ, ಅದೇ ರೀತಿ ಸಹಬಾಳ್ವೆಯ, ಭ್ರಾತೃತ್ವದ ಒಂದು ಜೀವನವನ್ನು ನಮ್ಮ ನಂತರ ತಲೆಮಾರಿಗೆ ತೋರಿಸಿಕೊಡಲು ಜಾತಿ, ಮತ, ಧರ್ಮ, ಪಂಥದ ಭೇದ ಭಾವವಿಲ್ಲದೆ ಎಲ್ಲರಿಗೂ ನೆರವಾಗುವಂತಹ ಈ ಒಂದು ಯುವ ಜನತೆ ಎಲ್ಲ ಜನಾಂಗದವರಿಗೂ, ಎಲ್ಲ ಸಮುದಾಯಕ್ಕೂ ಮಾದರಿ ಎಂದು ಆಶಿಸುತ್ತಾ, ಹಾರೈಸುತ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಸರ್ವವಿಧ ವಿಜಯಾಶಂಸೆಗಳನ್ನು ಕೋರ್ತಾ ಇದ್ದೇನೆ. ಸಂದರ್ಭಕ್ಕಾಗಿ, ಅವಕಾಶಕ್ಕಾಗಿ ಧನ್ಯವಾದ. ದೇರಳಕಟ್ಟೆಯ ಯುವ ಉದ್ಯಮಿ, ನಮ್ಮೆಲ್ಲರ ಆತ್ಮೀಯರು, ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಅಲ್ಪಸಂಖ್ಯಾತ ಘಟಕದ ಉಪಾಧ್ಯಕ್ಷ ಅಂತ ಅಬ್ದುಲ್ ಶಕೀಲ್ ಅವರ ನೇತೃತ್ವದಲ್ಲಿ ಅವರ ಹೆಸರಿನ ಚಾರಿಟೇಬಲ್ ಟ್ರಸ್ಟ್ನಡಿ ಒಂದು ಅಪೂರ್ವದ ಕಾರ್ಯಕ್ರಮವನ್ನು ದೇರಳಕಟ್ಟೆಯಲ್ಲಿ ಇವತ್ತು ಹಮ್ಮಿಕೊಂಡಿದ್ದಾರೆ. ಸ್ವಯಂ ಸೇವಕರ ಶಿಸ್ತುಬದ್ಧವಾದ ಒಂದು ಕಾರ್ಯಕ್ರಮ, ಬಹಳ ಅಚ್ಚುಕಟ್ಟಾಗಿ ಮತ್ತು ಬಹಳ ಒಳ್ಳೆಯ ಒಂದು ಜನಾಕರ್ಷಣೀಯವಾಗಿ ಬೃಹತ್ ರಕ್ತದಾನ ಶಿಬಿರವನ್ನು ಏರ್ಪಡಿಸಿಕೊಂಡಿದ್ದಾರೆ. ಈಗಾಗಲೇ ಕೋವಿಡ್ನಂತಹ ಕಷ್ಟದ ಸಂದರ್ಭಗಳಲ್ಲಿ ಸುಮಾರು 5,000ಕ್ಕೂ ಹೆಚ್ಚು ಮೆಕ್ಕಿ ಕುಟುಂಬಗಳಿಗೆ ಪಡಿತರವನ್ನು ನೀಡಿ ಜನಾನುರಾಗಿರುವಂತಹ ಯುವ ಉದ್ಯಮಿ ಅಬ್ದುಲ್ ಶಕೀಲ್ ರವರು ಬಹುಶಃ ಒಂದು ಉದಯೋನ್ಮುಖವಾದಂತಹ ಒಬ್ಬ ಉದ್ಯಮಿ. ಕೆರೆ ನೀರನ್ನು ಕೆರೆಗೆ ಚೆಲ್ಲಿ ಎಂಬಂತೆ ಸಮಾಜದವರಿಗೆ ಕೊಟ್ಟದ್ದನ್ನು ಸಮಾಜಕ್ಕೆ ಮತ್ತೆ ಕೊಡಬೇಕೆಂಬ ರೀತಿಯಲ್ಲಿ ಬಡ ಜನರಿಗೆ, ಅಶಕ್ತರಿಗೆ, ದುರ್ಬಲರಿಗೆ ಸಹಾಯ ಮಾಡುವಂತಹ ಮತ್ತು ರಕ್ತದಾನದಂತಹ ಜೀವ ಕಾರುಣ್ಯದ ಒಂದು ಅಪೂರ್ವದ ಕಾರ್ಯಕ್ರಮವನ್ನು ಇವತ್ತು ಹಮ್ಮಿಕೊಂಡಿದ್ದಾರೆ. ಈ ಕಾರ್ಯಕ್ರಮಕ್ಕೆ ಶುಭ ಹಾರೈಸ್ತಾ ಇದ್ದೇನೆ. ದೇವರು ಅವರಿಗೆ ಮುಂದಿನ ದಿನಗಳಲ್ಲಿ ಅವರ ಭವಿಷ್ಯದ ಒಳ್ಳೆಯದಾಗಲಿ ಮತ್ತು ಅವರು ಕೈಗೊಂಡ ಕಾರ್ಯಕ್ರಮಗಳ ಯಶಸ್ವಿಗಳಿಂದ ನಾನು ಶುಭ ಹಾರೈಸ್ತಾ ಇದ್ದೇನೆ. ಡಾಕ್ಟರ್ ಶಕೀಲ್ ಇವರ ಈ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ಇವತ್ತು ನಡೆಯುವಂಥ ರಕ್ತದಾನ ಶಿಬಿರ ಬಹಳ ನಮಗೆ ಸಂತೋಷವಾಗ್ತಾ ಉಂಟು. ಏನೆಂದೇಳಿದರೆ ಒಂದು ಯುವ ಉದ್ಯಮಿ ಒಂದು ಯುವಕರನ್ನು ಒಗ್ಗೂಡಿಸಿ ಒಂದು ರಕ್ತವನ್ನು ದಾನ ಮಾಡುವುದು ಹೇಗೆ ಅಂತ ಹೇಳಿ ಅವರು ತೋರಿಸಿಕೊಡ್ತಾ ಇದ್ದಾರೆ. ಒಂದು ನಮ್ಮ ಈ ಕಾಲಘಟ್ಟದಲ್ಲಿ ಒಂದು ರಕ್ತದ ಅತ್ಯವಶ್ಯಕ ಇರುವುದರಿಂದ ಇವತ್ತು ರಕ್ತವನ್ನು ಕ್ರೋಢೀಕರಿಸಿ ಅವಶ್ಯಕತೆ ಇದ್ದ ಸಂದರ್ಭದಲ್ಲಿ ಈ ರಕ್ತ ಜನರಿಗೆ ಅವಶ್ಯಕ ಇರುವಂಥ ಎಲ್ಲ ಹಾಸ್ಪಿಟಲ್ಗಳಲ್ಲೂ ಅತ್ಯವಶ್ಯಕವಾದ ಸಂದರ್ಭ. ಆದ್ದರಿಂದ ಈ ಒಂದು ಕ್ಯಾಂಪು ಬಹಳ ಅದ್ಭುತವಾದಂಥ ಒಂದು ಕ್ಯಾಂಪ್ ಆಗಿರುತ್ತದೆ. ರಕ್ತದಾನ ಎಂಬುದು ಮಹಾದಾನ. ಈ ಕ್ಯಾಂಪು ನಾನು ಅನಿಸುವುದು ಒಂದು ಒಳ್ಳೆಯದಾದಂಥ ಒಂದು ಕ್ಯಾಂಪ್ ಆಗಿರುತ್ತದೆ. ನಮ್ಮ ಡಾಕ್ಟರ್ ಶಕೀಲ್ ರವರು ಮಾಡಿದಂಥ, ಅವರು ನನಗೆ ಗೊತ್ತಿರುವ ಹಾಗೆ ಅವರೊಂದು ಉದ್ಯಮಿಯಾಗಿ ಅವರ ಬಡವರ ಪಾಲಿಗೆ ಒಂದು ಆಶಾಕಿರಣರಾಗಿದ್ದಾರೆ ನಮ್ಮ ಶಕೀಲ್ ರವರು. ನಾನು ಒಂದು ದಿವಸ ಅವರಿಗೆ ಫೋನ್ ಮಾಡಿದಂಥ ಸಂದರ್ಭದಲ್ಲಿ ಒಂದು ಬಡ ಹೆಣ್ಣಿನ ಮಗುವಿಗೆ ಒಂದು ಸಹಾಯಾರ್ಥಕ್ಕಾಗಿ ಫೋನ್ ಮಾಡಿದಂಥ ಸಂದರ್ಭದಲ್ಲಿ ತಕ್ಷಣ ಮನೆಗೆ ಭೇಟಿ ನೀಡಿ ಆ ಬಡ ಹೆಣ್ಣಿನ ಮನೆಗೆ ಹೋಗಿ ಅವರ ಕೈಯಿಂದ ಆಗುವಂಥ ಸಹಾಯವನ್ನು ಅವರು ನೀಡಿದ್ದಾರೆ. ಅದು ಸಹ ನಾನು ಈಗ ನೆನೆಸುವುದು, ಇಂಥ ಒಂದು ಅವರು ಕೇವಲ ಹಣದ ರೂಪದಲ್ಲಿ ಮಾತ್ರವಲ್ಲ,
ಅವರು ಒಂದು ರಕ್ತವನ್ನು ದಾನ ಮಾಡಿ ಅವರು ರಕ್ತವನ್ನು ಒಂದು ಕ್ಯಾಂಪನ್ನು ಮಾಡಿ ಜನರಿಗೆ ಅದು ರಕ್ತ ಸಹ ಅತ್ಯವಶ್ಯಕಂತ ಒಂದು ಅವಶ್ಯಕತೆ ಇದೆ ಎಂಬಂಥ ಒಂದು ಇದಾಗಿರ್ತದೆ. ಆದ್ದರಿಂದ ಅದನ್ನು ಸಹ ಅವರು ಮಾಡಿ ತೋರಿಸಿದ್ದಾರೆ. ಆದ್ದರಿಂದ ನಾನು ಹೇಳುವುದೇನೆಂದರೆ ಅವರಿಗೆ ಎಲ್ಲ ಈ ಕ್ಯಾಂಪಿನ ವತಿಯಿಂದ ನಾನು ಅವರಿಗೆ ತುಂಬ ಹೃದಯದ ಶುಭಕಾಮನೆಗಳನ್ನು ಅರ್ಪಿಸ್ತಾ ಇದ್ದೇನೆ. ಡಾಕ್ಟರ್ ಅಬ್ದುಲ್ ಶಕೀಲ್ ಚಾರಿಟೇಬಲ್ ಟ್ರಸ್ಟ್ ಮತ್ತು ಬ್ಲಡ್ ಡೋನರ್ಸ್ ಮಂಗಳೂರು ಇದರ ವತಿಯಿಂದ ಇವತ್ತು ನಡೆಯುವಂತಹ ಈ ಒಂದು ಬ್ಲಡ್ ಡೋನರ್ಸ್ ಬೃಹತ್ ರಕ್ತದಾನ ಶಿಬಿರ ಈ ಒಂದು ಅತ್ಯಂತ ಉತ್ತಮವಾದ ಒಂದು ಕಾರ್ಯಕ್ರಮವಾಗಿದೆ. ಡಾಕ್ಟರ್ ಅಬ್ದುಲ್ ಶಕೀಲ್ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ಕೋವಿಡ್ ಸಂದರ್ಭದಲ್ಲಿ ಕೋವಿಡ್ ಸಂಕಷ್ಟವನ್ನು ಅನುಭವಿಸಿದಂಥ ಕುಟುಂಬಗಳಿಗೆ ಆಹಾರದ ಕಿಟ್ಗಳನ್ನು ವಿತರಿಸುವುದರ ಜೊತೆಗೆ ಶಿಕ್ಷಣಕ್ಕೆ ಒಂದು ಉತ್ತಮವಾದ ವೇದಿಕೆಯನ್ನು ಕಲ್ಪಿಸುವಂಥ ಈ ಟ್ರಸ್ಟ್ ಆಗಿದೆ. ಸಮಾಜದಲ್ಲಿರುವಂತಹ ಬಡ ಜನರನ್ನು ಗುರುತಿಸಿಕೊಂಡು ಅವರ ಮಕ್ಕಳಿಗೆ ಶಿಕ್ಷಣವನ್ನು ನೀಡುವಂಥ ಒಂದು ಉತ್ತಮವಾದ ಟ್ರಸ್ಟ್. ಇದು ಮುಂದಿನ ದಿನಗಳಲ್ಲಿ ನಮ್ಮ ಸಮಾಜಕ್ಕೆ ಒಂದು ಉತ್ತಮವಾದ ಟ್ರಸ್ಟ್ ಆಗಿ ಮೂಡಿಬರಲಿ ಅಂತ ಎರಡು ಶುಭ ಆಶಂಸೆಯನ್ನು ನಾನು ನೀಡ್ತಾ ಇದ್ದೀನಿ. ಡಾಕ್ಟರ್ ಅಬ್ದುಲ್ ಶಕೀಲ್ ಅವರದು ಒಂದು ಅಸೋಸಿಯೇಷನ್ನಲ್ಲಿ ಟ್ರಸ್ಟಲ್ಲಿ ಇಷ್ಟು ದೊಡ್ಡ ಸಮಾಜ ಸೇವೆ ಮಾಡ್ತಾ ಇದ್ದಾರೆ. ಇವತ್ತು ಬ್ಲಡ್ ಕ್ಯಾಂಪನ್ನಿಟ್ಟು ನೂರಾರು ಜನರಿಗೆ ಕಷ್ಟದ ಸಮಯದಲ್ಲಿ ಯಾರಿಗೆ ಬ್ಲಡ್ ಸಿಗದಂಥ ಸಮಯದಲ್ಲಿ ಆ ಬ್ಲಡ್ ದೊರಕಬೇಕೆಂಬ ಏಕೈಕ ಉದ್ದೇಶದಿಂದ ತಮ್ಮ ವಿಶಾಲವಾದ ಹೃದಯದಿಂದ ನೂರಾರು ಯುವಕರನ್ನು ಒಟ್ಟುಗೂಡಿಸಿ ಇವತ್ತು ಸಮಾಜ ಸೇವೆ ಮಾಡಬೇಕೆಂಬ ಲೆಕ್ಕಾಚಾರದಲ್ಲಿ ಅವರು ದೊಡ್ಡ ಕೆಲಸಕ್ಕೆ ಕೈ ಹಾಕಿದ್ದಾರೆ. ಒಬ್ಬ ಉತ್ಸಾಹಿ ತರುಣ, ನಿಜವಾಗಿಯೂ ಸಮಾಜದಲ್ಲಿ ಅತ್ಯಂತ ಹೆಸರುಂಟು. ನನ್ನದು ಕೂಡ ದೇವರಲ್ಲಿ ಪ್ರಾರ್ಥನೆ ಆ ಹುಡುಗನ ಮತ್ತು ಅವರ ಹುಡುಗ ಟೀಮ್ ಆ ಚಾರಿಟೇಬಲ್ ಟ್ರಸ್ಟ್ ಇನ್ನಷ್ಟು ಉತ್ತರೋತ್ತರ ಅಭಿವೃದ್ಧಿ ಆಗಬೇಕು. ಸಮಾಜದಲ್ಲಿ ಇನ್ನಷ್ಟು ದೀನದಲಿತರ ಸೇವೆ ಮಾಡುವಂಥ ಶಕ್ತಿಯನ್ನು ಪರಮಾತ್ಮನು ಅವರಿಗೆ ಒದಗಿಸಬೇಕು. ಅವರನ್ನು ಜಿಲ್ಲೆ, ರಾಜ್ಯ, ರಾಷ್ಟ್ರ ಮಟ್ಟದಲ್ಲಿ ಗುರುತಿಸಬೇಕು. ಅವರಿಗೆ ಇನ್ನೂ ಕೂಡ ಉತ್ತಮವಾದ ಭವಿಷ್ಯ ಇದೆ. ಎಲ್ಲರನ್ನು ಒಟ್ಟಾಗಿ ಒಂದಾಗಿ ಒಂದು ತಾಯಿಯ ಮಕ್ಕಳಂತೆ ಕರೆದಿದ್ದಾರೆ. ಅದಕ್ಕೆ ವಿಶೇಷವಾದ ಅಭಿನಂದನೆಗಳು. ಡಾಕ್ಟರ್ ಅಬ್ದುಲ್ ಚಾರಿಟೇಬಲ್ ಟ್ರಸ್ಟ್ ಇದರ ಬ್ಲಡ್ ಕ್ಯಾಂಪ್ ಮುಖಾಂತರ ಇಲ್ಲಿ ನಾನು ಆಗಮಿಸಿದ್ದೇನೆ. ಇದು ನನ್ನ ಒಂದು ಉತ್ತಮ ಪುಣ್ಯದ ಕೆಲಸ ಅಂತ ಹೇಳ್ಬೋದು. ಯಾಕೆಂದರೆ ಅಬ್ದುಲ್ ಶಕೀಲ್ ಎಂಬವರು ಈ ಲಾಕ್ಡೌನ್ ಸಂದರ್ಭದಲ್ಲಿ ಅನಾಥ ಬಡವರಿಗೆ, ತುಂಬ ಬಡವರಿಗೆ ಈ ಊಟದ ವ್ಯವಸ್ಥೆ ಮಾಡಿದ್ದಾರೆ. ಮತ್ತು ಈಗ ಬ್ಲಡ್ ಕ್ಯಾಂಪ್ ಒಂದು ಉತ್ತಮ ಕೆಲಸ ಅಂತ ಹೇಳ್ಬೋದು. ಇವರು ಎಲ್ಲ ಕಾರ್ಯಕ್ರಮಗಳಲ್ಲಿ ಒಂದು ಉನ್ನತ ಯಾವ ಕಾರ್ಯಕ್ರಮ ಆದರೂ ಕೂಡ ಎಲ್ಲರನ್ನು ಕರೆದು ಒಂದು ಅತ್ಯುನ್ನತ ಎಲ್ಲರ ಬಾಂಧವ್ಯದ ಒಳ್ಳೆ ಇರುವುದರಿಂದ ಇವರು ಒಳ್ಳೆಯ ಕಾರ್ಯಕ್ರಮಗಳಲ್ಲಿ ಹಮ್ಮಿಕೊಳ್ಳುತ್ತಾರೆ. ಇದು ರಕ್ತದಾನ ಅಂದರೆ ಒಂದು ಶ್ರೇಷ್ಠ ದಾನ ಅಂತ ನಾವು ಹೇಳ್ಬೋದು ಎಲ್ಲ ವಿಷಯದಲ್ಲಿ. ಹಾಗಾಗಿ ಇವರಿಗೆ ಇನ್ನು ಮುಂದಿನ ದಿನಗಳಲ್ಲಿ ಇಂಥ ಅನೇಕ ಕಾರ್ಯಕ್ರಮಗಳು ಇವರ ಸನ್ಮುಖದಲ್ಲಿ ಮಾಡಿಕೊಡಲಿ ಮತ್ತು ಇನ್ನು ಹಲವರು ಯುವಕರು ಇವರಾಗೆ ಹಾದಿಯಲ್ಲಿ ನಡೆದುಕೊಳ್ಳಿ ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ನನ್ನನ್ನು ಇಲ್ಲಿ ಆಹ್ವಾನಿಸಿದ್ದಕ್ಕೆ ನಾವು ತುಂಬುವುದರದ ಧನ್ಯವಾದಗಳು ಅರ್ಪಿಸ್ತೇನೆ. ಥ್ಯಾಂಕ್ ಯು. ಡಾಕ್ಟರ್ ಅಬ್ದುಲ್ ಶಕೀಲ್ ಚಾರಿಟೇಬಲ್ ಟ್ರಸ್ಟ್ ಹಾಗೂ ಬ್ಲಡ್ ಡೋನರ್ಸ್ ಮಂಗಳೂರು ಇದರ ಸಹಕಾರದಿಂದ ಯಾಣಪ್ಪ ಆಸ್ಪತ್ರೆ ದೇರ್ಲಕಟ್ಟೆ ಹಾಗೂ ವೆನ್ಲಾಕ್ ಆಸ್ಪತ್ರೆ ಮಂಗಳೂರು ಇದರ ಸಹಯೋಗದೊಂದಿಗೆ ಬೃಹತ್ ರಕ್ತದಾನ ಶಿಬಿರ ಕಾರ್ಯಕ್ರಮವು ಇಂದು BCC ಹಾಲ್ ದೇರ್ಲಕಟ್ಟೆಯಲ್ಲಿ ಹಮ್ಮಿಕೊಂಡಿದ್ದೇವೆ. ಶಕೀಲ್ನ ಬಗ್ಗೆ ಹೇಳುವುದಾದರೆ ಡಾಕ್ಟರ್ ಅಬ್ದುಲ್ ಶಕೀಲ್ರವರು ಹಲವಾರು ಜನಪರ ಹಾಗೂ ಸಾಮಾಜಿಕ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಈಗಾಗಲೇ ಯಶಸ್ಸನ್ನು ಕಂಡಿದ್ದಾರೆ. ಇದೀಗ ಇದರ ಮುಂದುವರಿದ ಭಾಗವಾಗಿ ರಕ್ತದಾನ ಶಿಬಿರ ಕಾರ್ಯಕ್ರಮವನ್ನು ಕೂಡ ಅವರು ಇಂದು ಇಲ್ಲಿ ಹಮ್ಮಿಕೊಂಡಿದ್ದಾರೆ. ಸುಮಾರು 150-200 ರಕ್ತ ಯೂನಿಟ್ ಸಂಗ್ರಹದ ಗುರಿ ಇಟ್ಟಿದ್ದಾರೆ. ಈಗಾಗಲೇ 100-110 ಈಗಾಗಲೇ ಕ್ರಾಸ್ ಆಗಿದೆ. ಶಕೀಲ್ರವರು ಬಹಳ ಸುಂದರವಾಗಿ ಈ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ಇದೇ ರೀತಿ ಇನ್ನೂ ಕೂಡ ಹಲವಾರು ಸಮಾಜ ಕಾರ್ಯಕ್ರಮಗಳಲ್ಲಿ ಮಾಡಲು ಅವರಿಗೆ ಭಗವಂತನು ತೌಫೀಕ್ ನೀಡಲಿ, ಅನುಗ್ರಹ ನೀಡಲಿ ಎಂದು ಈ ಸಂದರ್ಭದಲ್ಲಿ ನಾನು ಶುಭ ಹಾರೈಸುತ್ತಿದ್ದೇನೆ. ಡಾಕ್ಟರ್ ಅಬ್ದುಲ್ ಶಕೀಲ್ ಅವರ ನೇತೃತ್ವದಲ್ಲಿ ಇವತ್ತೊಂದು ರಕ್ತದಾನ ಶಿಬಿರ, ಇದು ಬಹಳ ಒಂದು ಉತ್ತಮ ಕೆಲಸ. ಈ ರಕ್ತದಾನ ಶಿಬಿರವನ್ನು ಆಯೋಜಿಸಿದಂಥ ಡಾಕ್ಟರ್ ಅಬ್ದುಲ್ ಶಕೀಲ್ ಇಡೀ ಒಂದು ಟ್ರಸ್ಟ್ ಮುಖಾಂತರ ನಮ್ಮ ಈ ಉಳ್ಳಾಲ ಮಂಗಳೂರು ವಿಧಾನಸಭಾ ಕ್ಷೇತ್ರದಲ್ಲಿ ಅನೇಕ ಒಂದು ಸಂದರ್ಭದಲ್ಲಿ ಜನರ ಕಷ್ಟ ಸುಖದಲ್ಲಿ ಭಾಗಿಯಾಗಿಕೊಂಡ ಒಬ್ಬ ಅಬ್ದುಲ್ ಶಕೀಲ್ ಅವರು ಅವರಿಗೆ ಮೊದಲಾಗಿ ನಾನು ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ. ಯಾಕೆಂದರೆ ಕೊರೋನಾ ಸಂದರ್ಭದಲ್ಲಿ ಕೂಡ ಈ ಕೊರೋನಾ ಸಂದರ್ಭ ಇಡೀ ವಿಶ್ವದಲ್ಲಿ ಬಹಳ ಒಂದು ಕಷ್ಟದ ಸಂದರ್ಭದಲ್ಲಿ, ಇಂತಹ ಒಂದು ಸಂದರ್ಭದಲ್ಲಿ ನಮ್ಮ ಡಾಕ್ಟರ್ ಅಬ್ದುಲ್ ಶಕೀಲ್ ಇವರು ಇಡೀ ಕರ್ನಾಟಕದಲ್ಲಿ ಅಂತ ಹೇಳ್ಬೋದು, ಇಲ್ಲಿ ಕೇವಲ ಮಂಗಳೂರು ವಿಧಾನಸಭಾ ಕ್ಷೇತ್ರ ಅಲ್ಲ, ಎಲ್ಲ ಕಡೆಯಲ್ಲಿ ಕೊರೋನಾ ಯಾರು
ಕಷ್ಟದಲ್ಲಿದ್ದವರಿಗೆ ಅವರಿಗೆ ಸಹಾಯ ಹಸ್ತವನ್ನು ಮಾಡುವ ಕೆಲಸವನ್ನು ನಮ್ಮ ಡಾಕ್ಟರ್ ಅಬ್ದುಲ್ ಶಕೀಲ್ ಅವರು ಮಾಡಿದ್ದಾರೆ. ಮುಂದಿನ ದಿನಗಳಲ್ಲಿ ಅಬ್ದುಲ್ ಶಕೀಲ್ ಅವರು ಒಬ್ಬ ಯುವಕ. ಮುಂದಿನ ದಿನಗಳಲ್ಲಿ ಇವರ ಅವಶ್ಯಕತೆ ಈ ಒಂದು ಸಾರ್ವಜನಿಕ ಕ್ಷೇತ್ರದಲ್ಲಿ ಬಹಳ ಅಗತ್ಯ ಇದೆ ಅಂತ ಈ ಸಂದರ್ಭದಲ್ಲಿ ಹೇಳಿಕ್ಕೆ ಇಚ್ಛೆಪಡ್ತಾ ಇದ್ದೇನೆ. ಮುಂದಿನ ದಿನಗಳಲ್ಲಿ ಅಬ್ದುಲ್ ಶಕೀಲ್ರವರು ಈ ಇಂಥ ಒಂದು ಕಷ್ಟದಲ್ಲಿರುವ ಬಡವರಿಗೆ ಮತ್ತು ಎಲ್ಲಿ ಯಾವ ಒಂದು ಪ್ರದೇಶದಲ್ಲಿ ಯಾರು ಕಷ್ಟದಲ್ಲಿದ್ದಂಗೆ ಒಂದು ಫೋನ್ ಮುಖಾಂತರ ಅವರಿಗೆ ಸಂಪರ್ಕಿಸಿದಾಗ ಕೂಡ ಸ್ಪಂದಿಸುವ ಕೆಲಸವನ್ನು ಈ ಅಬ್ದುಲ್ ಶಕೀಲ್ ಅವರು ಮಾಡ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ಇವರಿಗೆ ದೇವರು ಶಕ್ತಿಯನ್ನು ಕೊಡಲಿ. ಮುಂದಿನ ದಿನಗಳಲ್ಲಿ ಸಾರ್ವಜನಿಕವಾಗಿ ಎಲ್ಲರ ಒಂದು ಕಷ್ಟ ಸುಖದಲ್ಲಿ ಭಾಗಿಯಾಗುವಂಥ ಒಂದು ದೇವರವರಿಗೆ ಶಕ್ತಿಯನ್ನು ಕೊಡಲಿ ಅಂತ ಹಾರೈಸಿಕೊಂಡು ಅವರಿಗೆ ಒಂದು ಶುಭಾಶಯದ 2 ಮಾತನ್ನು ಹೇಳಲಿಕ್ಕೆ ನಾನು ಇಚ್ಛಪಡ್ತಾ ಇದ್ದೇನೆ. ಶಕೀಲ್ ಬೇರೆ ಬಾರಿ ಹೈಸ್ಕೂಲ್ ಬನ್ನಾಗಡೆ ಇಂಕ್ಲ ಬಾರಿ ಮಲ್ಲ ಒಂಜಿ ಆತ್ಮೀಯ ಅಂದು ಇಂಕ ಅಪಗಣೆ ಮೇರಿನ ಸಂಪರ್ಕ ಇತ್ತನು. ಬಹುಶಃ ಇನಿ ಸಮಾಜ ಸೇವೆಡು ಬಾರಿ ಎಡ್ಡೆ ಬೇಲೆ ಮಂತೊಂದುಲ್ಲೇರು. ಸಮಾಜದ ಅತಿ ಆರ್ಥಿಕವಾದಿ ಹಿಂದುಳಿದುಲ್ಲೇರು ಅಕ್ಲೆಗ್ ಸಹಾಯ ಮಂತದ್ದು ಇನ್ನೊಂಜಿ ನೆತ್ತಿರದ ಒಂಜಿ ರಕ್ತದಾನ ಶಿಬಿರ ಮಂತೊಂದುಲ್ಲೇರು. ಬಹುಶಃ ಒಂದು ಬಾರಿ ಎಡ್ಡೆ ರಕ್ತದಾನ ನಮ್ಗೆ ಅವಶ್ಯಕತೆ ಇತ್ತನ ಮಾತ್ರ ಐತೆ ಬೆಲೆ ಐತಂದು ಗೊತ್ತಾಪು. ಒಂಜಿ ಸೀಕಿಡಿ ಏರೆಲ್ಲ ಬೂರ್ದು ಅಕ್ಲೆಗ್ ನಂಗೆ ನೆತ್ತೆರು ಬೋಡ್ದಂಡ ಆ ಕಷ್ಟದ ಪೂರ್ತರು ಮಾತ್ರ ಐತೆ ಬೆಲೆ ಗೊತ್ತಾಪು. ಬಹುಶಃ ಇನಿ ಮಸ್ತ್ ಜನ ಆರ್ಥಿಕವಾದ ಹಿಂದುಳಿದಾಗಲೇ ರಕ್ತ ದಿಕ್ಕುಜಿ ಅಂಚಿನ ಒಂದು ಕೆಲಸನ ಶಕೀಲ್ ಮಂತೊಂದುಲ್ಲೇರು. ಒಂದು ಬಾರಿ ಎಡ್ಡದ ಬೆಲೆ ಅರೆಗೆ ಆ ಪರಮಾತ್ಮನ ದೇವರನ್ನ ಎಡ್ಡೆ ಆಶೀರ್ವಾದ ಪಡೆದು ಬಂದು ಎಂಕ್ಲಿ ಆ ದೇವರ ನಟರು. ಡಾಕ್ಟರ್ ಅಬ್ದುಲ್ ಶಕೀಲ್ ಚಾರಿಟೇಬಲ್ ಟ್ರಸ್ಟ್ ಇವತ್ತೊಂದು ಬ್ಲಡ್ ಡ್ರೈವ್ ಏನು ಮಾಡ್ತಾ ಇದೆ ಅಲಾಂಗ್ ವಿತ್ ಬ್ಲಡ್ ಡೋನರ್ಸ್ ಮ್ಯಾಂಗ್ಳೂರ್ ರಿಜಿಸ್ಟರ್ಡ್ ಇವರ ಸಹಯೋಗದೊಂದಿಗೆ. ಸೊ ಇಂಥ ಒಂದು ಕಾರ್ಯಕ್ರಮ ಮಾಡೋದು ಈ ಸಂದರ್ಭದಲ್ಲಿ ತುಂಬ ಉತ್ತಮ ಆಗಿದೆ. ಯಾಕಂದರೆ ಮುಂಚೆ ಬ್ಲಡ್ ಡೋನರ್ಸ್ ಆಬ್ವಿಯಸ್ಲಿ ಸ್ವಲ್ಪ ಕಮ್ಮಿ ಇತ್ತು, ಆದರೂ ಕೂಡ ಸಿಗ್ತಾಯಿದ್ರು. ಈಗ ವ್ಯಾಕ್ಸಿನೇಷನ್ ಇದೆ ಮತ್ತು ಕೋವಿಡ್ ಆಗಿದೆ, ತುಂಬ ಡೆಂಗ್ಯೂ ಈ ಥರ ವೈರಲ್ ಫೀವರ್ ಇರೋದ್ರಿಂದ ಬ್ಲಡ್ ಸಿಗೋದು ತುಂಬ ಕಷ್ಟ ಆಗಿರೋ ಸಂದರ್ಭದಲ್ಲಿ ಈ ಥರ ಒಂದು ಈಗ ಸಿಗ್ತಾ ಇದೆ. ಸೊ ಈ ಕಾರ್ಯಕ್ರಮ ಮಾಡಿ ಸಿಗ್ತಾ ಇದೆ ಅಂತ ಹೇಳುವಾಗ ತುಂಬ ಖುಷಿಯಾಗುತ್ತೆ. ಇಂಥ ಒಂದು ವೇದಿಕೆ ಕೊಟ್ಟು ಇಂಥ ಒಂದು ಅರೇಂಜ್ಮೆಂಟ್ ಮಾಡಿದಂಥ ಡಾಕ್ಟರ್ ಅಬ್ದುಲ್ ಶಕೀಲ್ ಅವರಿಗೆ ಕಂಗ್ರ್ಯಾಚುಲೇಷನ್ ಹೇಳ್ತೀನಿ. ಹಾಗೆ ಥ್ಯಾಂಕ್ಸ್ ಕೂಡ ಹೇಳೋಕ್ಕೆ ಇಷ್ಟಪಡ್ತೀನಿ. ಮುಂಚೆ ಆದರೆ ವಿದ್ಯಾಭ್ಯಾಸ, ಬಡ ಮಕ್ಕಳಿಗೆ ಮದುವೆ ಸಮಾರಂಭ ಮತ್ತು ತುಂಬ ಅನೇಕ ಕೋವಿಡ್ ಟೈಮಲ್ಲಿ ಅಕ್ಕಿ ವಿತರಣೆ ಈ ಥರ ತುಂಬ ಸಾಮಾಜಿಕ ಕಾರ್ಯಕ್ರಮ ಮಾಡ್ತಾಯಿದ್ರು. ಸೊ ಈಗ ಒಂದು ಬ್ಲಡ್ ಕೊಡೋ ಕ್ಯಾಂಪ್ ಮೂಲಕ ಇನ್ನೊಂದು ತಮ್ಮ ಸಮಾಜ ಸೇವೆಗೆ ಗಿರಿ ಏನಿದೆ ಅವರ ಹೆಮ್ಮೆ ಇದು ಏನು ಮಾಡಿದ್ದಾರೆ ಅಚೀವ್ಮೆಂಟ್ ಇನ್ನೂ ಕೂಡ ಮಾಡ್ತಾ ಹೋಗ್ತಾರೆ. ಈ ಥರ ಮಾಡ್ತಾ ಹೋಗಲಿ ಆ್ಯಂಡ್ ಅವ್ರಿಗೆ ಎಲ್ಲರೂ ಕೂಡ ಸಪೋರ್ಟ್ ಮಾಡಿ ಈ ಸಂಸ್ಥೆ ಆಗಿರ್ಬೋದು ಅವರ ಜನಸೇವೆ ಇನ್ನೂ ಕೂಡ ಮುಂದುವರಿಲಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಥ್ಯಾಂಕ್ ಒನ್ ಆ್ಯಂಡ್ ಆಲ್. ಡಾಕ್ಟರ್ ಅಬ್ದುಲ್ ಶಕೀಲ್ ಚಾರಿಟೇಬಲ್ ಟ್ರಸ್ಟ್ ಹಾಗೂ ಬ್ಲಡ್ ಡೋನರ್ಸ್ ಮಂಗಳೂರು ಸಂಸ್ಥೆಯ ಸಹಭಾಗಿತ್ವದಲ್ಲಿ ಹಮ್ಮಿಕೊಂಡಂತಹ ಯಶಸ್ವಿ ಸ್ವಯಂ ಪ್ರೇರಿತ ರಕ್ತದಾನ ಶಿಬಿರ ಸಮಾರಂಭ ಇಲ್ಲಿ ಬೆಳಗ್ಗೆ ಕ್ಲಪ್ತ ಸಮಯಕ್ಕೆ ಸರಿಯಾಗಿ ಕಾರ್ಯಕ್ರಮ ಚಾಲನೆ ಪಡೆದು ವೇದಿಕೆಯಲ್ಲಿ ಸಮಯವನ್ನು ವ್ಯರ್ಥ ಮಾಡದೆ ಸಮಯಕ್ಕೆ ಸರಿಯಾಗಿ ಈ ಕಾರ್ಯಕ್ರಮ ಚಾಲನೆ ಪಡೆದುಕೊಂಡಿತು. ಹಲವು ಗಣ್ಯರು ಆಗಮಿಸಿದರೂ ಕೂಡ ಇಲ್ಲಿ ಯಾವುದೇ ಸಮಯ ವಿಳಂಬಕ್ಕೆ ಆಸ್ಪದ ಕೊಡಲಿಲ್ಲ. ಯಶಸ್ವಿಯಾಗಿ ನಿರಂತರವಾಗಿ ಕಾರ್ಯಕ್ರಮ ಸಾಗಿ ಬಂದಿದೆ. ಅದೃಷ್ಟ ವಿಜೇತ ರಕ್ತದಾನಿಗಳಿಗೆ ಪ್ರತಿಷ್ಠಿತ ಕಂಪನಿಯ ಮೊಬೈಲ್ ಫೋನ್ ವ್ಯವಸ್ಥೆ ಕಲ್ಪಿಸಲಾಗಿತ್ತು. ಸರಿಸುಮಾರು 100ಕ್ಕೂ ಅಧಿಕ ರಕ್ತದಾನಿಗಳು ಬಂದು ರಕ್ತದಾನ ಗೈದಿದ್ದೀರಿ. ರಕ್ತದಾನ ಮಹತ್ವಯುತ ದಾನ, ಕಾಪಾಡುತ್ತೆ ಇನ್ನೊಬ್ಬರ ಜೀವನ. ಗೊತ್ತಿಲ್ಲ ಯಾವಾಗ ನಮ್ಮ ಮರಣದ ನಂತರನೂ ಇಲ್ಲಿರಬಹುದು ಹಲವರ ಜೀವನ. ಅದಕ್ಕೆ ಕಾರಣವಾಗಬಹುದು ನಮ್ಮ ರಕ್ತದಾನ. ಇಳೆ ಆತನ ದಾನ, ಬೆಳೆ ಆತನ ದಾನ, ಮಳೆ ಆತನ ದಾನ. ರಕ್ತದಾನ ಅದು ನಾವು ಮಾಡಬಹುದಾದ ದಾನ. ರಕ್ತದಾನ ಮಾಡೋಣ, ಇನ್ನೊಂದು ಜೀವದ ಉಳಿವಿಗೆ ನೆರವಾಗೋಣ. ದೇಹದೊಂದಿಗೆ ಡಾಕ್ಟರ್ ಅಬ್ದುಲ್ ಶಕೀಲ್ ಚಾರಿಟೇಬಲ್ ಟ್ರಸ್ಟ್ ಹಮ್ಮಿಕೊಂಡಂತಹ ಈ ಕಾರ್ಯಕ್ರಮ ನಿಜಕ್ಕೂ ಕೂಡ ಶ್ಲಾಘನೀಯ ಯಶಸ್ವಿ ಕಾರ್ಯಕ್ರಮ ಸಾಗಿ ಬಂದಿದೆ. ಅದಕ್ಕಾಗಿ ಸಂಸ್ಥೆಯ ಎಲ್ಲ ಪದಾಧಿಕಾರಿಗಳಿಗೆ, ಕಾರ್ಯಕರ್ತರಿಗೆ ಈ ಸಂದರ್ಭ ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇನೆ. ಕರ್ನಾಟಕ ಪ್ರದೇಶ್ ಕಾಂಗ್ರೆಸ್ ಕಮಿಟಿ minority department vice president has organized a blood donation camp in Dakshin Kannada. He has been very active from the times of COVID. I wish him all the best for whatever he has done. I see a lot of donors here donating blood, and his hard work, his commitment is really good. I hope he succeeds in his life. Thank you. ಚಾರಿಟೇಬಲ್ ಟ್ರಸ್ಟ್ ಇದರ ವತಿಯಿಂದ ಇವತ್ತು ಬೃಹತ್ ರಕ್ತದಾನ ಶಿಬಿರವನ್ನು ಏರ್ಪಡಿಸಿದ್ದಾರೆ. ಖಂಡಿತವಾಗಿ ಕೂಡ ಈ ಒಂದು ರಕ್ತದಾನ ಶಿಬಿರದಲ್ಲಿ ಬಹಳಷ್ಟು ಮಂದಿ ರಕ್ತದಾನವನ್ನು ಮಾಡಿದ್ದಾರೆ. ಇದು ಅವರ ಮೇಲೆ ಒಂದು ಅಭಿಮಾನ ಅಂತ ಹೇಳ್ಬೋದು. ಯಾಕಂತ ಹೇಳಿದರೆ ಕಳೆದ ಕೋವಿಡ್ ಸಂದರ್ಭದಲ್ಲಿ ನಾನು ಕಂಡ ರೀತಿಯಲ್ಲಿ ಪ್ರತಿ ಗ್ರಾಮದ ಮೂಲೆಗೂ ಕೂಡ ಯಾರು ಸಂಕಷ್ಟಕ್ಕೀಡಾಗಿದ್ದಾರೆ ಅವರನ್ನು ಗುರುತಿಸುವಂಥ ಒಂದು ಕೆಲಸವನ್ನು ಡಾಕ್ಟರ್ ಶಕೀಲ್ ಅವರು ಮಾಡಿದ್ದಾರೆ. ಈ ಒಂದು ನಿಟ್ಟಿನಲ್ಲಿ ಇವತ್ತು ಈ ಒಂದು ಬ್ಲಡ್ ಕ್ಯಾಂಪಿಗೆ ಜನರು ಹರಿದು ಬರಲಿಕ್ಕೆ ಕಾರಣವೇ ಅವರ ಹೆಸರು ಅಂತ ಹೇಳ್ಬೋದು. ಅಂದರೆ ಡಾಕ್ಟರ್ ಶಕೀಲ್ ಅವರು ಒಂದು
ಬ್ಲಡ್ ಕ್ಯಾಂಪ್ ಮಾಡಿದ್ದಾರೆ ಅಂತ ಹೇಳುವಾಗ ಅವರ ಹೆಸರು ಕೇಳಿನೇ ಎಲ್ಲ ಜನರು ಬಂದಿದ್ದಾರೆ. ಅದು ಕೂಡ ಅವರು ಫೋನಲ್ಲಿ ಎಲ್ಲ ಅತಿಥಿಗಳ ಜೊತೆ ಮಾತಾಡುವಂಥ ಒಂದು ವಿಷಯ ಭಾಳಷ್ಟು ಸೂಕ್ಷ್ಮವಾಗಿ ಮಾತಾಡಿ ಕರೆದಿದ್ದಾರೆ. ಖಂಡಿತವಾಗಿಯೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಶುಭವಾಗಲಿ, ಅವರ ಟ್ರಸ್ಟಿಗೂ ಕೂಡ ಶುಭವಾಗಲಿ ಅಂತ ಹೇಳಿ ಹಾರೈಸ್ತೇನೆ. ಮುಂದಕ್ಕೆ ಅದೃಷ್ಟವಂತ ರಕ್ತದಾನಿಗಳನ್ನು ಆಯ್ಕೆ ಮಾಡೋದಕ್ಕೆ ಮುಂದಾಗ್ತಾ ಇದ್ದೀವಿ. ಇವತ್ತಿನ ಈ ಬ್ಲಡ್ ಡೊನೇಷನ್ ಕ್ಯಾಂಪಿನ ಲಕ್ಕಿ ಮ್ಯಾನ್ 6361167813. ಹೌದು, ಒಂದು ರಕ್ತದಾನಿಗಳು ರಕ್ತದಾನಗೈದಿರುತ್ತೀರಿ ಮೂಲಕ 161 ಬಾಟಲ್ ರಕ್ತ ಸಂಗ್ರಹಗೊಂಡಿದೆ. ಒಂದು ಬಾಟಲ್ ರಕ್ತ 3 ಜೀವಗಳನ್ನು ಉಳಿಸುತ್ತೆ ಅಂತ ಹೇಳಲಾಗುತ್ತೆ. 160 × 3 ಅದೆಷ್ಟು 400ಕ್ಕೂ ಅಧಿಕ ಜೀವಗಳನ್ನು ಉಳಿಸುವಂತಹ ಮಹತ್ ಕಾರ್ಯ ಇಲ್ಲಿ ನಡೆದಿದೆ ಅನ್ನೋದನ್ನ ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀವಿ.